Colgate Swarnamate Shakti, Kannada Kotyadipati, co-presented by V Care ಮತ್ತು Fortune Sunflower Oil, co-powered by Cadbury Dairy Milk, McDonald's, Parachute Advanced Aloe Vera Hair Oil ಮತ್ತು Fog. ಹೇ ಕರ್ನಾಟಕ! ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಕನ್ನಡಿಗರೇ, ಹೇಗಿದ್ದೀರಿ? ಎಲ್ಲೇ ಇರಿ, ಹೇಗೆ ಇರಿ, ಚೆನ್ನಾಗಿರಪ್ಪ. ಪ್ರತಿ ಸಲ ಬಂದು ಕನ್ನಡಿಗರೇ ಅಂತ ಹೇಳುವಾಗ ಏನೋ ಒಂದು ಖುಷಿ ರೀ. ಕನ್ನಡಿಗರ ಜೊತೆ ಇದೀನಿ ಅನ್ನೋದೇ ಒಂದು ಸಂಭ್ರಮ. ಕನ್ನಡಿಗ ಅಂದ್ರೆ ಯಾರು? ಕರ್ನಾಟಕದಲ್ಲಿ ಹುಟ್ಟಿದ ಮಾತ್ರಕ್ಕೆ ಕನ್ನಡಿಗ ಆಗಲ್ಲ ಅಲ್ವಾ? ಕನ್ನಡವನ್ನ ಪ್ರೀತಿಸೋನು ಕನ್ನಡಿಗ, ಕನ್ನಡ ಸಂಸ್ಕೃತಿಯನ್ನ ಎತ್ತಿ ಹಿಡಿಯೋನು ಕನ್ನಡಿಗ, ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹಗಲು ರಾತ್ರಿ ನಿಷ್ಠೆಯಿಂದ ದುಡಿಯೋನು ಕನ್ನಡಿಗ. ಅಂತ ಕನ್ನಡಿಗರ ಕನಸನ್ನು ನನಸಾಗಿಸುವ ಪ್ರಶ್ನೆಗಳು ಕನ್ನಡದ ಕೋಟ್ಯಾಧಿಪತಿ. ನಿಮ್ಮೆಲ್ಲರನ್ನು ಬನ್ನಿ ಬನ್ನಿ ಅಂತ ಬರಮಾಡ್ಕೊಳ್ತಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗೆಳೆಯ ರಮೇಶ್ ಅರ್ವನ್. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದ 10 ನಿಷ್ಠಾವಂತ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ. 10 ಜಿಲ್ಲೆಗಳಿಂದ, 10 ಹಳ್ಳಿಯಿಂದ, 10 ಬೇರೆ ಬೇರೆ ಹಿನ್ನೆಲೆಯಿಂದ 10 ಕನಸುಗಳನ್ನು ಹೊತ್ತು ಬಂದವರು ಇಲ್ಲಿ ಸೇರಿದ್ದಾರೆ. ಅವರು ಯಾರ್ಯಾರು, ಎಲ್ಲಿಂದ ಬಂದಿದ್ದಾರೆ, ಅವರ ಕನಸುಗಳೇನು ನೋಡೋಣ. ವಿಡಿಯೋ ಪ್ಲೀಸ್. ನಾನು ಪವಿತ್ರ, ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಗೋಮಾರದಳ್ಳಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ದೇನೆ. ನನ್ನ ತಂದೆ ನನ್ನ ಓದಿಗಾಗಿ ಹಾಗೆ ಮನೆ ಕಟ್ಸೋದಕ್ಕೆ ಅಂತ ಒಂದಷ್ಟು ಸಾಲ ಮಾಡ್ಕೊಂಡಿದ್ದಾರೆ. ಅವರಿಗೆ ಎಕನಾಮಿಕಲಿ ನಾನು ಕೂಡ ಸಹಾಯ ಮಾಡಬೇಕು ಅಂತೇಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಗಿರೀಶ್ ಎಂ ಅಂತ. ನಾನು ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಸಿಕೆ ಎಂಬ ಪುಟ್ಟ ಗ್ರಾಮದಿಂದ ಬರ್ತಾ ಇದ್ದೇನೆ. ನನ್ನ ತಂಗಿಯ ಮಕ್ಕಳನ್ನ ಜವಾಬ್ದಾರಿಯನ್ನು ನಾನು ತಗೊಂಡೆ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ನನ್ನ ಹೆಸರು ಸುದರ್ಶನ. ನಾನು MA BEd ಮಾಡ್ಕೊಂಡಿದ್ದೀನಿ. ನನ್ನ ಕಾಲು ಸರಿ ಮಾಡ್ಕೋಬೇಕು. ಎರಡನೇದು ಸ್ವಲ್ಪ ಸಣ್ಣ ಪುಟ್ಟ ಸಾಲ ತೀರಿಸ್ಕೋಬೇಕು. ಸೊ ಹಾಗಾಗಿ ಏನು ಮಾಡಿದ್ದೀನಿ, ನಾನು ಕೋಟ್ಯಾಧಿಪತಿ ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಯಶೋಧ. ನನ್ನ ಟೀಚರು. ಕೋಟ್ಯಾಧಿಪತಿ ಗೆದ್ದರೂ ಇನ್ನೂ ನನ್ನ ಮಹಾರಾಣಿ ಥರನೇ ಇರ್ತೀನಿ. ನನ್ನ ಹೆಸರು ಕಾವ್ಯಶ್ರೀ. ನಾನು ಈ ಸದ್ಯದಲ್ಲಿ ಬೆಂಗಳೂರಿನಲ್ಲಿ ಡೇಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಮನೆ ಕಟ್ಟಿಸ್ತಾ ಇದ್ದಾರೆ. ಅದರಲ್ಲಿ ಸದ್ಯದಲ್ಲಿ ಸ್ವಲ್ಪ ತೊಂದರೆಯಿಂದ ಸ್ಟಾಪ್ ಆಗಿದೆ. ಅದನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀನಿ. ನನ್ನ ಹೆಸರು ಚೇತನ್. ನಾನು ಬೆಂಗಳೂರಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು 1 ಕೋಟಿ ಗೆದ್ರೆ ಮನೆ ಕೊಟ್ಕೊಂಡು ವೆಲ್ ಸೆಟ್ಲ್ ಆಗಬೇಕು ಅಂತೇಳಿ ಯೋಚನೆ ಮಾಡಿ. ನಾನು ಸುಧೀಂದ್ರ ಅಂತ. ನಾನು ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ವಾಸಿಸ್ತಾ ಇದ್ದೀನಿ. ಜೀವನದ ಧ್ಯೇಯ ಅನ್ನೋದಕ್ಕಿಂತ ಮೈ ಫಿಲಾಸಫಿ ಟುವರ್ಡ್ಸ್ ಲೈಫ್ ಇಸ್ ಟೇಕ್ ಇಟ್ ಆಸ್ ಇಟ್ ಕಮ್ಸ್. ಅಂದರೆ ಹೇಗೆ ಬರುತ್ತೋ ಜೀವನ ಹಾಗೆ ನಡೆಸೋದು. ನನ್ನ ಹೆಸರು ಉಮಾ ವೆಂಕಟೇಶ್ ಅಂತ. ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಬಂದ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದ ಪ್ರಾಫಿಟಲ್ಲಿ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಕೆ ರೆಹನಾ ಬಾನು. ನಾನು ಸಹಶಿಕ್ಷಕಿಯಾಗಿ ಸುಮಾರು 6 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಕಾರ್ಯಕ್ರಮದಲ್ಲಿ ಗೆದ್ದರೆ ಖಂಡಿತ ನನ್ನ ಮಗಳಿಗೆ ಒಂದು ಭವಿಷ್ಯವನ್ನು ನಾನು ರೂಪಿಸ್ಕೊಡ್ತೀನಿ ಅನ್ನೋ ಭರವಸೆ ನನಗೆ. ನನ್ನ ಹೆಸರು ಕವಿತಾ ವಿರೂಪಾಕ್ಷ ಅಂತ. ನಾನು ಬ್ಯಾಂಗ್ಳೂರಲ್ಲಿ 10 ವರ್ಷದಿಂದ ಇದ್ದೀನಿ. ಕನ್ನಡ ಕೋಟ್ಯಾಧಿಪತಿಗೆ ಬಂದ ಉದ್ದೇಶ ನಮ್ಮ ಯಜಮಾನ್ರ ಕನಸನ್ನ ಈಡೇರಿಸೋದಕ್ಕೆ. ನಮ್ಮ ಯಜಮಾನ್ರ ಕನಸು ಒಂದು ಸುಂದರವಾದ ಮನೆ. ಅದನ್ನು ಈಡೇರಿಸೋಕ್ಕೋಸ್ಕರ ಈ ವೇದಿಕೆಗೆ ಬಂದಿದ್ದೀನಿ. ಸರಿ, ಈ 10 ಕನ್ನಡಿಗರಲ್ಲಿ ನಮ್ಮ ಹಾಟ್ ಸೀಟಲ್ಲಿ ಕೂರೋದು ಯಾರು, ಅದನ್ನ ಡಿಸೈಡ್ ಮಾಡೋದು ನಮ್ಮ ಬೆರಳುಗಳ ಮಿಂಚಿನ ಓಟ. ನಮ್ಮ ಬೆರಳುಗಳ ಮಿಂಚಿನ ಓಟದಲ್ಲಿ ಗೆಲ್ಲಬೇಕು ಅಂದರೆ ನಿಮಗೆ ರೂಲ್ಸ್ ಗೊತ್ತೇ ಇದೆ. ನಿಮ್ಮ ಮುಂದೆ ಒಂದು ಟ್ಯಾಬ್ ಇದೆ, ಅದರಲ್ಲೊಂದು ಪ್ರಶ್ನೆ ಬರುತ್ತೆ, 4 ಆಯ್ಕೆಗಳು ಬರುತ್ತೆ. ಸರಿಯಾದ ಕ್ರಮದಲ್ಲಿ ಅತಿ ವೇಗವಾಗಿ ಯಾರು ಅದನ್ನು ಜೋಡಿಸ್ತಿರೋ ಅವರು ಹಾಟ್ ಸೀಟಲ್ಲಿ ಕೂರ್ತೀರಾ. ರೈಟ್? ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಸರ್ವ ಶಕ್ತಿಗಳು ನಿಮ್ ಜೊತೆ ಇರಲಿ. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಅತ್ಯಂತ ವೇಗದಿಂದ ಆರಂಭಿಸಿ ಒಂದು ಸಾಮಾನ್ಯ ಕೈಗಡಿಯಾರದ ಈ ಭಾಗಗಳನ್ನು ಅವುಗಳ ವೇಗಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ವಿತ್ ದ ಫಾಸ್ಟೆಸ್ಟ್, ಅರೇಂಜ್ ದೀಸ್ ಪಾರ್ಟ್ಸ್ ಆಫ್ ಅ ನಾರ್ಮಲ್ ರಿಸ್ಟ್ ವಾಚ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಸ್ಪೀಡ್. Options are
ಎ ದಿನಾಂಕ ಡೇಟ್ ಡಿಸ್ಪ್ಲೇ, ಬಿ ಕ್ಷಣದ ಮುಳ್ಳು ಸೆಕೆಂಡ್ ಹ್ಯಾಂಡ್, ಸಿ ಗಂಟೆಯ ಮುಳ್ಳು ಅವರ್ ಹ್ಯಾಂಡ್, ಡಿ ನಿಮಿಷದ ಮುಳ್ಳು ಮಿನಿಟ್ ಹ್ಯಾಂಡ್. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಫಾಸ್ಟೆಸ್ಟ್ ಬಿ ಕ್ಷಣದ ಮುಳ್ಳು, ನಂತರ ಡಿ ನಿಮಿಷದ ಮುಳ್ಳು, ಆಮೇಲೆ ಸಿ ಗಂಟೆಯ ಮುಳ್ಳು, ನಂತರ ಆಫ್ಕೋರ್ಸ್ ಎ ದಿನಾಂಕ. ಹಾಗಾಗಿ ಸರಿಯಾದ ಕ್ರಮವಾದ ಬಿ ಡಿ ಸಿ ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಸುಧೀಂದ್ರ. ಕಂಗ್ರ್ಯಾಚುಲೇಷನ್. ಲೈಫ್ ಹೇಗ್ ಬರುತ್ತೋ ಅದನ್ನ ಸ್ವೀಕರಿಸಬೇಕು ಅಂತ ನಮ್ಮ ವಿಡಿಯೋ ನೀವು ಹೇಳಿದ್ರು ಅಲ್ವಾ? ಆಲ್ ಸೆಟ್? Yes, certainly. Hot seat is waiting for you. Yes, let's go. ವಿಜಯನಗರದ ವೀರ ಬ್ರಹ್ಮಚಾರಿ ಸುಧೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ವಯಸ್ಸು 43, ಆದರೂ ಬ್ರಹ್ಮಚಾರಿಯಾಗಿ ಉಳಿದಿದ್ದಾರೆ. ಮೌತ್ ಆರ್ಗನ್ ನುಡಿಸೋದ್ರಲ್ಲಿ ನಿಪುಣ. ಪುಸ್ತಕಗಳೇ ನನ್ನ ಆಸ್ತಿ ಅನ್ನೋ ಇವರು ಮನೆಯಲ್ಲಿ ಒಂದು ಸಾವಿರಾರು ಪುಸ್ತಕಗಳ ಗ್ರಂಥ ಭಂಡಾರ ಇಟ್ಕೊಂಡಿದ್ದಾರೆ. ಅಮ್ಮನೇ ಎಲ್ಲ ಅನ್ನೋ ತಾಯಿಗೆ ತಕ್ಕ ಮಗ ಸುಧೀಂದ್ರ ಅವರು. ಥ್ಯಾಂಕ್ ಯು ವೆರಿ ಮಚ್. BSc ಎಲೆಕ್ಟ್ರಾನಿಕ್ಸ್ ಓದಿದ್ದಾರೆ. ಅಮ್ಮ ಅವ್ರು ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಿಮ್ಮ ಕುಟುಂಬದವರ ಪರಿಚಯ ಮಾಡ್ಕೊಡಿ. ನನ್ನ ತಂಗಿ ಅಖಿಲ ಅಂತ. ಓಕೆ. ಅಮ್ಮ ಜಯಲಕ್ಷ್ಮಿ ಅಂತ. ಅವಳು ನನ್ನ ತಂಗಿ ಮಗಳು ಸಂಜನಾ ಅಂತ. ಹಾಯ್ ಸಂಜನಾ, ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಸುಧೀಂದ್ರ ಅಂಕಲ್ ಹಾಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀಯಾ? ಆಲ್ ದ ಬೆಸ್ಟ್ ಹೇಳ್ತೀಯಾ? ಆಲ್ ದ ಬೆಸ್ಟ್. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸುಧೀಂದ್ರ ಅವ್ರ ಬಗ್ಗೆ ಒಂದು ವಿಡಿಯೋ ಇದೆ, ನೋಡ್ಕೊಂಬೋಣ, ಆಮೇಲೆ ಆಟ ಆಡೋಣ. ವಿಡಿಯೋ ಪ್ಲೀಸ್. ನಾನು ಸುಧೀಂದ್ರ ಅಂತ. ನಾನು ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ವಾಸಿಸ್ತಾ ಇದ್ದೀನಿ. ನಾನು ಸ್ವಂತ ಕಂಪನಿ ನಡೆಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಮ್ಮದು ಸ್ಕೂಲ್ ಅಫೆಕ್ಷನ್ ಎಷ್ಟಿದೆ ಅಂದರೆ, ನನ್ನ ಹತ್ರ ಈಗಲೂ ಜೂನಿಯರ್ KGಯಿಂದ ಹಿಡಿದು 10th ಸ್ಟ್ಯಾಂಡರ್ಡ್ವರೆಗೂ ಮಾರ್ಕ್ಸ್ ಕಾರ್ಡ್ ಇದೆ, ಹಾಗೇನೇ ಇಟ್ಕೊಂಡಿದ್ದೀನಿ. ಸ್ಕೂಲಲ್ಲೆಲ್ಲ ಅವನೇ ಪ್ರೈಸ್ ತೊಗೋತಾ ಇದ್ದಿದ್ದು, ಜೊತೆಗೆ ತುಂಬ ಇಂಟರ್ ಸ್ಕೂಲ್ ಕ್ವಿಸ್ ಕಾಂಪಿಟೇಷನ್ಸಲ್ಲೆಲ್ಲ ಅವನೇ ಪ್ರೈಸ್ ತೊಗೊಂಡಿದ್ದಾನೆ. ಬುಕ್ಸ್ ಒಂದು ಸ್ವಲ್ಪ ಜಾಸ್ತಿ ಓದ್ತೀನಿ ನಾನು. ಮನೇಲಿ ಕೂಡ ನನ್ನ ಹತ್ರ ಸುಮಾರು ಒಂದು 1000 ಬುಕ್ ಅಷ್ಟಿದೆ. ಸುಮಾರು ಬುಕ್ಗಳು ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಜೀವನದ ಧ್ಯೇಯ ಅನ್ನೋದಕ್ಕಿಂತ ಮೈ ಫಿಲಾಸಫಿ ಟುವರ್ಡ್ಸ್ ಲೈಫ್ ಇಸ್ ಟೇಕ್ ಇಟ್ ಆಸ್ ಇಟ್ ಕಮ್ಸ್. ಅಂದರೆ ಹೇಗೆ ಬರುತ್ತೋ ಜೀವನ ಹಾಗೆ ನಡೆಸೋದು. 1 ಕೋಟಿ ಗೆದ್ದು ಬರಲಿ, ಹಾಗೆ ಅಲ್ಲಿ ಸಿಗುವಂತಹ ಜ್ಞಾನಾರ್ಜನೆನ ಪಡೆದುಕೊಂಡು ಬರಲಿ ಅಂತ ಅವನಿಗೆ ಶುಭ ಹಾರೈಸ್ತಾ ಇದ್ದೀನಿ ನಾನು. ನೀವು ಬೆಂಗಳೂರವರು? ಹೌದು. ಎಲ್ರಿಗೂ ಅವ್ರವ್ರ ಊರು ಅಂದರೆ ಭಾಳ ಇಷ್ಟ ಆಗುತ್ತೆ. ಈಗ ಶಿವಮೊಗ್ಗದವ್ರಿಗೆ ಶಿವಮೊಗ್ಗನೇ ಗ್ರೇಟ್ ಅನ್ಸುತ್ತೆ, ದಾವಣಗೆರೆಯವರು ಅವ್ರ ಊರು ಇಷ್ಟ ಆಗುತ್ತೆ, ಧಾರವಾಡದವ್ರಿಗೆ ಅವ್ರ ಊರು ಇಷ್ಟ ಆಗುತ್ತೆ. ಆ ಥರ ಬೆಂಗಳೂರು ನಿಮ್ಗೆ ಯಾಕೆ ಇಷ್ಟ ಆಗುತ್ತೆ? ಬೆಂಗಳೂರಲ್ಲಿ ಏನೇನು ಇಷ್ಟ ಆಗುತ್ತೆ? ಬೆಂಗಳೂರು ಒಂಥರ ಏನು ಹೇಳ್ತಾರೆ, ವೆರಿ ಕೂಲ್ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಪೀಪಲ್ ಆರ್ ವೆರಿ ಸೋಷಿಯಬಲ್. ಅಂದರೆ ನೀವು ಈಸಿಯಾಗಿ ಇಂಟ್ರಾಕ್ಟ್ ಮಾಡ್ಬೋದು ಎಲ್ಲರ ಜೊತೆ. ಬೇರೆ ಕಡೆ ಹೋದರೆ ನಿಮ್ಗೆ ಆ ಥರ ಇದು ಸಿಗಲ್ಲ. ಇಟ್ಸ್ ಏನು ಹೇಳ್ತಾರೆ, ಎಕ್ಲೆಕ್ಟಿಕ್ ಮಿಕ್ಸ್ಚರ್ ಅಂತ ಹೇಳ್ತಾರೆ, ಆ ಥರ. ಇಟ್ಸ್ ನೈಸ್. ಎಲ್ಲ ಥರ ಜನನೂ ಸಿಗ್ತಾರೆ ಇಲ್ಲಿ ನಿಮಗೆ. ಐ ಮೀನ್ ಯು ಕ್ಯಾನ್ ಏನು ಹೇಳ್ತಾರೆ, ನಮ್ಮ ಶೆಡ್ಯೂಲಲ್ಲಿ ಇದೆಯಲ್ಲ 22 ಲ್ಯಾಂಗ್ವೇಜ್ ಅಲ್ಲ, ಅಷ್ಟು ಜನನೂ ಇಲ್ಲಿ ಮಾತಾಡೋರು ಬೇಕಾದ್ರೆ ಸಿಗ್ತಾರೆ. ಮಿನಿ ಇಂಡಿಯಾ ಇದು. ಇಟ್ಸ್ ಮಿನಿ ಇಂಡಿಯಾ ಥರನೇ. ಇಟ್ಸ್ ಗುಡ್, ಚೆನ್ನಾಗಿದೆ. ಅದು ಎಸ್ಪೆಷಲಿ ನಾನು ಇಷ್ಟಪಡೋದು ವಿಜಯನಗರನೇ. ಯಾಕೆಂದರೆ ವಿಜಯನಗರಕ್ಕೆ ನಾವು ಮೂವ್ ಆದಾಗ ನನಗೆ 3 ತಿಂಗಳಂತೆ ಜಾಂಡ ಹೊಡೆದ್ಬಿಟ್ಟಿದ್ವಿ, ಎಲ್ಲೂ ಹೋಗಿಲ್ಲ. ಸೋ ನೈಸ್. ಆ್ಯಂಡ್ ಅದಕ್ಕೆ ನಿಮ್ಮನ್ನ ವಿಜಯನಗರದ ವೀರ ಬ್ರಹ್ಮಚಾರಿ ಅಂತ ಕರೆದಿದ್ದಾನು. ಈ ಬ್ರಹ್ಮಚಾರಿಯಾಗಿ ಉಳಿದಿರೋದು ಬೈ ಚಾಯ್ಸ್? ಐ ಡೋಂಟ್ ನೋ. ಇದು ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಮದುವೆ ಯಾಕೆ ಆಗಲಿಲ್ಲ ಅಂತ ಐ ಡೋಂಟ್ ಹ್ಯಾವ್ ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ. ಇಟ್ ಇಸ್ ನಾಟ್ ಹ್ಯಾಪನ್. ದಟ್ ಈಸ್ ದ ಕಾರ್ಡ್ ದಟ್ ಇಸ್ ಬಿನ್ ಗಿವನ್ ಟು ಮೀ. ಓಕೆ. ಪತ್ತೆ ನನಗೆ ಬಂದಿದೆ.
ನಮ್ಗೆ ಒಂದು ಅದನ್ನ ಇಟ್ಕೊಂಡು ದುಃಖ ಪಡ್ಬೋದು, ಇಲ್ಲ ಆರಾಮಾಗಿರ್ಬೋದು. ಆರಾಮಾಗಿದ್ದೀನಿ. ವಂಡರ್ಫುಲ್. ಅಷ್ಟೇ. ವೆಲ್ ಸೆಡ್. ವೀರ ಬ್ರಹ್ಮಚಾರಿ ಜೊತೆ ಎಲಿಜಿಬಲ್ ಬ್ಯಾಚುಲರ್ ಐ ಡೋಂಟ್ ನೋ. ಎನಿವೆ ಇದ್ರ ಬಗ್ಗೆ ಮಾತಾಡೋಣ. ಯಾಕೆಂದರೆ ನಾನೊಂದು ಲೈನ್ ಯಾವಾಗಲೂ ನೆನಪಿಸ್ಕೋತಾ ಇರ್ತೀನಿ. ನನ್ನ ಫ್ರೆಂಡ್ ಒಬ್ರು ಒಂದು ಶಿ ರೈಟ್ಸ್ ಕವಿತೆ ಬರೀತಾರೆ. ಅದರಲ್ಲಿ ಒಂದು ಲೈನ್ ಬರುತ್ತೆ, ತಾಂಡವ ಬಲ್ಲವನ ಎದುರು ಅಲ್ಪ ಪ್ರಲಾಪ ಸಲ್ಲದು ಅಂತ. ವಾವ್. ಅವನಿಗೆ ಎಲ್ಲ ಗೊತ್ತಿರೋ ಅವ್ನ ಮುಂದೆ ನಾನೇನು ಕೇಳ್ಕೊಳ್ಳೋದೇನಿದೆ. ದೆರ್ ಇಸ್ ನಥಿಂಗ್. ಹಿ ನೋಸ್ ವಾಟ್ ಟು ಗಿವ್ ಅಂಡ್ ವಾಟ್ ನಾಟ್ ಟು ಗಿವ್. ಸೊ ದೆರ್ ಇಸ್ ನಥಿಂಗ್ ಐ ಕ್ಯಾನ್ ಡೂ ಅಬೌಟ್ ಇಟ್. ಐ ಆಮ್ ಹ್ಯಾಪಿ. ದಿಸ್ ಇಸ್ ದ ಹೇಳೋದಲ್ಲ, ದಿಸ್ ಇಸ್ ದ ಕಾರ್ಡ್ ದಟ್ಸ್ ಕಮ್ ಟು ಮೀ. ಎಕ್ಸಲೆಂಟ್. ಇನ್ಫ್ಯಾಕ್ಟ್ ಈ ಶೋಗೆ ನಾನು ಬರ್ತೀನಲ್ಲ ನನಗೆ ಗೊತ್ತಿರಲಿಲ್ಲ. ಏನು ಹೇಳ್ತಾರೆ, ನಮ್ಮ ತಾಯಿ ಬಲವಂತ ಮಾಡೋದು, ನಾನು ಕಳ್ಸಲ್ಲ ಅಂತ. ಈ ಕಳ್ಸೋ ಅಂತ ತಲೆ ಮೇಲೆ ಕೂತ್ಕೊಂಡು ಕಳ್ಸಿದ್ರು 10 ಕ್ವಶನ್. ನೆಕ್ಸ್ಟ್ ಐ ಗಾಟ್ ಅ ಕಪಲ್ ಆಫ್ 2 ಕಾಲ್ ಬಂತು. ಆ್ಯಂಡ್ ಆಮೇಲೆ ಐ ಕಮ್ ಅಂಟಿಲ್ ಹಿಯರ್. ಯಾಕೆಂದರೆ ನಮ್ಮಮ್ಮನ ಮಾತು ಕೇಳಿದ್ದಕ್ಕೆ ಆಸೆ ಪಟ್ಟರು. ನೀವು ಆಡಿಷನ್ಗೆ SMS ಮಾಡಿದ್ರಿ, ಈಗ ಆಯ್ಕೆಯಾಗಿ ಹಾಟ್ ಸೀಟಲ್ಲಿ ಕೂತಿದ್ರ. ಎಸ್. ಸೋ ನೈಸ್. ಎಷ್ಟು ಗೆಲ್ಲಬೇಕು ಅಂತ ಇದ್ದೀರಿ ಮನಸ್ಸಲ್ಲಿ? ಗೊತ್ತಿಲ್ಲ. ಐ ಡೋಂಟ್ ನೋ. ನಾನು ಹೇಳೋದಲ್ಲ ಇದಕ್ಕೆ ಮುಂಚೆನೆ, ತಾಂಡವ ಬಲ್ಲವನ ಎದುರು ಅಲ್ಪ ಪ್ರಲಾಪ ಸಲ್ಲದು. ಇಲ್ಲಿ ಇಲ್ಲಿ ಕೂತಿದ್ದಾರೆ, ದೇವ್ರು ಕೂತಿದ್ದಾರೆ. ಹಿ ನೋಸ್ ಕ್ವಶನ್ಸ್, ಹಿ ನೋಸ್ ಆನ್ಸರ್ಸ್, ಹಿ ನೋಸ್ ವಾಟ್ ಕ್ವಶನ್ಸ್ ಟು ಆಸ್ಕ್ ಅಟ್ ವಾಟ್ ಟೈಮ್. ಎಸ್. ನನಗೇನೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಸಿಟಿಂಗ್ ಹಿಯರ್. ಎಕ್ಸಲೆಂಟ್. ಗಾಟ್ 1 ಕ್ವಶನ್ ಅಟ್ ಅ ಟೈಮ್ ಅಷ್ಟೇ. ಬ್ರಿಲಿಯಂಟ್. ಯಾವ ಉದ್ದೇಶದಿಂದ ಆಟವನ್ನು ಆಡ್ತಾ ಇದ್ದೀರಾ? ಡು ಯು ಹ್ಯಾವ್ ಎನಿ ಬಿಗ್ ಪ್ಲಾನ್ ಇನ್ ಯೋರ್ ಮೈಂಡ್? ಬರೋ ದುಡ್ಡಲ್ಲಿ ಮೇ ಬಿ ಐ ವಿಲ್ ಬಿಕಮ್ ಅನ್ ಇನ್ವೆಸ್ಟರ್. ಯಾವ್ದಾದ್ರು ಇನ್ವೆಸ್ಟ್ ಇನ್ ಸಮ್ ಸ್ಟಾಕ್ಸ್ ಆ್ಯಂಡ್ ಯಾವ್ದಾದ್ರು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ನೋಡೋಣ. ಐ ಡೋಂಟ್ ನೋ ಹೇಗೆ ಟರ್ನ್ಔಟ್ ಆಗುತ್ತೆ ಅಂತ ನಂಗೆ ಯಾವತ್ತೂ ಗೊತ್ತಿಲ್ಲ. ಆಸ್ ಐ ಸೆಡ್, ಲೆಟ್ ಇಟ್ ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ. ಸಿಂಪಲ್. ಇದು ನಮ್ಮ ತಂದೆ ವಾಚ್. ಇದು ಮೈ ಫಾದರ್ ಪಾಸ್ಡ್ ಅವೇ 3 years ago. 3 ವರ್ಷ ಆಯಿತು. ನಮ್ಮ ತಂದೆ ಪ್ರಾಬ್ಲಿ ಅವ್ರು ಫಸ್ಟ್ ಕೆಲಸ ಸೇರ್ಕೊಂಡಾಗ ತೊಗೊಂಡಿದ್ದು. ಅದನ್ನು ಕಟ್ಕೊಂಡು ಬಂದಿದ್ದೀನಿ ನಾನು ನೆನಪಿಗೋಸ್ಕರ. ವೆರೆವರ್ ದೇ ಆರ್, ಎಲ್ಲೋ ನೋಡ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ ನಾನು ಇದನ್ನು. ಆಟದ ರೂಲ್ಸ್ ಇವು. ಬಿಫೋರ್ ವಿ ಸ್ಟಾರ್ಟ್, ಐ ಜಸ್ಟ್ ವಾಂಟ್ ಟು ಸೇ ಸಮಥಿಂಗ್. ಇದು ನಮ್ಮ ತಂದೆ ವಾಚ್. ಇದು ಮೈ ಫಾದರ್ ಪಾಸ್ಡ್ ಅವೇ 3 years ago. 3 ವರ್ಷ ಆಯಿತು. ಅವರು ನಮ್ಮ ಅಜ್ಜಿ ತುಂಬ ಇಷ್ಟಪಟ್ಟಿರೋರು. ಪ್ರಾಬ್ಲಿ ದೇ ವುಡ್ ಬೀನ್ ವೆರಿ ಹ್ಯಾಪಿ ಆನ್ ಸೀಯಿಂಗ್ ಮೀ ಹಿಯರ್. ದಿಸ್ ವಾಚ್ ಇಸ್ ಮೋರ್ ದೆನ್ 50 years old. ನಮ್ಮ ತಂದೆ ಪ್ರಾಬ್ಲಿ ಅವ್ರು ಫಸ್ಟ್ ಕೆಲಸ ಸೇರ್ಕೊಂಡಾಗ ತೊಗೊಂಡಿದ್ದು. ಅದನ್ನು ಕಟ್ಕೊಂಡು ಬಂದಿದ್ದೀನಿ ನಾನು ನೆನಪಿಗೋಸ್ಕರ. ವೆರೆವರ್ ದೇ ಆರ್, ಎಲ್ಲೋ ನೋಡ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ ನಾನು ಇದನ್ನು. ಸೋ ನೈಸ್. ಖಂಡಿತವಲ್ಲ ಭಾಳ ಸೊಗಸಾಗಿ ಆರಂಭ ಮಾಡಿದಿರಿ. ವೆರಿ ಫಾಂಡ್ ಮೆಮರಿ ಆಫ್ ಯುವರ್ ಡ್ಯಾಡ್ ಯು ಸೀಮ್ ಟು ಹ್ಯಾವ್. ದಟ್ ವಾಚ್ ಸೇಸ್ ಇಟ್ ಆಲ್. ಆಲ್ ದ ಬೆಸ್ಟ್ ರೀ, ಒಳ್ಳೆಯದಾಗಲಿ. ಆಟದ ರೂಲ್ಸ್ ಇವು. ಮೊದಲನೇ ಪ್ರಶ್ನೆ 1000 ರೂಪಾಯಿ ಕೊಟ್ಟರೆ, 15ನೇ ಪ್ರಶ್ನೆ 1 ಕೋಟಿ ರೂಪಾಯಿ ಕೊಡೋ ಕಲ್ಪವೃಕ್ಷ ಇದು. ಸತತವಾಗಿ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು 10,000 ರೂಪಾಯಿ ನೀಡಿ ಮೊದಲನೇ ಜಗಲಿ ಕಟ್ಟೆಗೆ ಕರ್ಕೊಂಡೋಗುತ್ತೆ. ಮತ್ತೆ 5 ಪ್ರಶ್ನೆಗೆ ಸರಿಯಾದ ಉತ್ತರಗಳು 3,20,000 ರೂಪಾಯಿಗಳನ್ನು ನೀಡಿ ಎರಡನೇ ಜಗಲಿ ಕಟ್ಟೆಗೆ ಸೇರಿಸುತ್ತೆ. ಕೊನೆಯ 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ನಿಮ್ಮನ್ನು ಕನ್ನಡದ ಕೋಟ್ಯಾಧಿಪತಿಯನ್ನಾಗಿ ಮಾಡುತ್ತೆ. ಟೈಮ್ ಲಿಮಿಟ್: ಫಸ್ಟ್ 5 questions 45 seconds, ಸೆಕೆಂಡ್ 5 questions 60 seconds, ಲಾಸ್ಟ್ 5 questionsಗೆ ಟೈಮ್ ಲಿಮಿಟ್ ಇಲ್ಲ. 3 ಲೈಫ್ ಲೈನ್ಸ್ ಇದೆ: ಜನಗಳ ಮನ, ಆಪ್ತ ಮಿತ್ರ, ಟೇಕ್ 2. 3 ಲೈಫ್ ಲೈನ್ ಎಕ್ಸಾಸ್ಟ್ ಆದಮೇಲೆ ನಿಮ್ಮ ಜೊತೆಗಾರರು ಫಾಗ್ ಕೋಡ್ ರೆಡ್ ಮೂಲಕ ನಿಮ್ಮನ್ನ ಎಚ್ಚರಿಸಬಹುದು. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್, ಸರ್ವ ಶಕ್ತಿಗಳು ನಿಮ್ಮ ಜೊತೆ ಇರಲಿ. ಸುಧೀಂದ್ರ ಅವರೇ, ಆಗಿ ಆಡಿ ಕನ್ನಡದ ಕೋಟ್ಯಾಧಿಪತಿ. 1000 ರೂಪಾಯಿಗಳ ಮೊದಲನೇ ಪ್ರಶ್ನೆ ಇದು. ಹಿಂದೂ ಪುರಾಣಗಳ ಪ್ರಕಾರ ಬಾಲಕ ಶ್ರೀಕೃಷ್ಣನು ಇವುಗಳಲ್ಲಿ ಯಾವುದನ್ನು ಕದಿಯುತ್ತಿದ್ದನು? ಅಕಾರ್ಡಿಂಗ್ ಟು ಹಿಂದೂ ಪುರಾಣಸ್, which of these did Krishna steal during his childhood? Option A, ಬಂಗಾರ. B, ದುಡ್ಡು. C, ಬೆಣ್ಣೆ. D, ವಜ್ರ. ಆಪ್ಷನ್ ಸಿ, ಬಟರ್. ಲಾಕ್ ಮಾಡಿ.
ಆಪ್ಷನ್ ಸಿ ಬೆಣ್ಣೆ, ಬಟರ್. ಲಾಕ್ ಮಾಡಿ. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಬರೀ ಬೆಣ್ಣೆ ಅಲ್ಲ, ಗೋಪಿಕರ ಸೀರೆಗಳನ್ನು ಕೃಷ್ಣ ಕದೀತಿದ್ದ, ನಿಮಗೆ ಗೊತ್ತೇ ಇದೆ. ಅದು ಆಪ್ಷನ್ ಇರಲಿಲ್ಲ ಸರ್. ಸೊ ನಿಮ್ಮ ಉತ್ತರ ಸರಿ ಆಯ್ತು, 1000 ರೂಪಾಯಿ ಗಳಿಸಿದ್ರಿ. ಅಮ್ಮ, ಇವ್ರು ಹೇಗಿದ್ರು ಚಿಕ್ಕ ವಯಸ್ಸಲ್ಲಿ? ಅವನು ಮೊದಲಿಂದನೂ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಬಹಳ ಇಂಟ್ರೆಸ್ಟ್ ಅವನಿಗೆ. ಮತ್ತೆ ಇದು ಪುಸ್ತಕದ ಕ್ರಿಮಿ ಅಂತ ಹೇಳೋದಾದ್ರೆ ಸದಾ ಓದೋದೇ ಕೆಲಸ ಅವನಿಗೆ. ಈ ತರ ನಮ್ಮ ಕೃಷ್ಣಂತರ ತುಂಟಾಟಗಳು ಏನಿಲ್ಲ ಮಾಡಿದಾನೆ. ನಾವು ನಾಗರಹೊಳೆಗೆ ಟೂರ್ ಹೊರಟಿದ್ವು. ಮನೆ ಮುಂದೆ ಕಾರ್ ನಿಲ್ಸಿ ಡ್ರೈವರ್ ಒಳಗೆ ಬಂದ್ರೆ 3 ವರ್ಷ ಅವನಿಗೆ ಕಾರು ಡ್ರೈವ್ ಮಾಡಿಬಿಟ್ಟಿದ್ದಾನೆ. ಮಾಡಿ ಅದು ರಾಜಕಾಲುವೆ ಇರುತ್ತಲ್ಲ, ಅಲ್ಲಿ ತನಕ ಹೋಗಿ ತಡ್ಕೊಂಡ್ಬಿಟ್ಟಿದೆ ಅದು. ಅವನ ಜೊತೆ ಆಡ್ತಿದ್ ಮಕ್ಕಳೆಲ್ಲ ಬಂದು ಕೂಗಿದ್ರು, ಅಮ್ಮ ನೋಡಿ ಸುಧೀಂದ್ರ ಬಿಟ್ಬಿಟ್ಟಿದ್ದಾನೆ ಹೀಗೆ ಅಂತ. ನಾವು ಓಡೋದ್ರೆ ನಮ್ಮ ಅದೃಷ್ಟಕ್ಕೆ ಕಾರು ಅಲ್ಲಿ ಒಂದು ಕಲ್ಲಲ್ಲಿ ತಡ್ಕೊಂಡು ನಿಂತಿತ್ತು. ಅಂತ ಚೇಷ್ಟೆ ಎಲ್ಲ ಮಾಡ್ತಾ ಇತ್ತು 3 ವರ್ಷದಲ್ಲಿ. 3 ವರ್ಷದಲ್ಲಿ. ಅರೆ ವಾ, ಓಕೆ, ಸೋ ಸ್ವೀಟ್. ಎರಡನೇ ಪ್ರಶ್ನೆ ನಿಮಗೆ ನೀಡುತ್ತೆ 2000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಶರೀರವು ಕಾಣದೆ ಕೇಳಿ ಬರುವ ಮಾತುಗಳನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಇನ್ ಕನ್ನಡ, ವಾಟ್ ಡು ಯು ಕಾಲ್ ಅ ಡಿಸ್ಎಂಬಾಡಿಡ್ ವಾಯ್ಸ್? ನಿಮಗೆ ಆಪ್ಷನ್ಸ್: ಎ ಅಶರೀರ ವಾಣಿ, ಬಿ ಅಶ್ರವ್ಯ, ಸಿ ಅಶೋಕವಾಣಿ, ಡಿ ಅಸಮಾಧಾನ. ಆಪ್ಷನ್ ಎ ಲಾಕ್ ಮಾಡಿ. ಆಪ್ಷನ್ ಎ ಅಶರೀರವಾಣಿ. ಆಪ್ಷನ್ ಎ ಲಾಕ್ ಮಾಡ್ಲಾ? ಅಶರೀರವಾಣಿ ಕರೆಕ್ಟ್. ಓಕೆ, ಲಾಕ್ ಆಪ್ಷನ್ ಎ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಅಮ್ಮ ನಿಮ್ಮ ಕತೆ ಹೇಳಿದ್ರು, 3 ವಯಸ್ಸಲ್ಲಿ ಕಾರ್ ಓಡ್ಸೋಕೆ ಪ್ರಯತ್ನ ಪಟ್ರಿ ಅಂತ. ಮಧ್ಯದಲ್ಲಿ ಕಾಮಿಕ್ಸ್ ಅಂದ್ರೆ ನಿಮ್ಗೆ ಬಹಳ ಇಷ್ಟ ಅಂತ ನಾವು ಕೇಳ್ಪಟ್ವಿ. ಎಸ್, ಅಮರ್ ಚಿತ್ರಕಥಾ ತುಂಬ ಇತ್ತು ನನ್ನ ಹತ್ರ. ಅವಾಗ ಪ್ರಾಬ್ಲಿ ತುಂಬ ಓದಿದ್ದೀನಿ ಆ ಚಿಕ್ಕ ವಯಸ್ಸಿನಲ್ಲಿ ಕಾಮಿಕ್ಸ್. ನಮ್ಮೆಲ್ರಿಗೂ ಅವಾಗ ವಂಡರ್ಫುಲ್. ಆ ಡಿಸ್ನಿ ಕಾಮಿಕ್ಸ್ ಬರೋದು, ಡಿಸ್ನಿ ಕಾಮಿಕ್ಸ್, ಮ್ಯಾಂಡ್ರೇಕ್, ಎಲ್ಲದಕ್ಕೆ ನಂಗೆ ಝೋರೋ ತುಂಬ ಇಷ್ಟ ಆಯ್ತು. ಝೋರೋ, ಟಿನ್ ಬಹದ್ದೂರ್ ಅಂತ ಬದಿಯಲ್ಲಿ ಒಬ್ರು ಬಂದ್ರು. ಆಮೇಲೆ ಚಾಚಾ ಚೌಧರಿ ಅದೆಲ್ಲ ಇತ್ತು, ಸುಮಾರು ಇತ್ತು. ಐ ಹ್ಯಾಡ್ ಅ ಹ್ಯೂಜ್ ಕಲೆಕ್ಷನ್. ಆ್ಯಂಡ್ ಒನ್ ಫೈನ್ ಡೇ ಅನ್ಫಾರ್ಚುನೇಟ್ಲಿ ನಮ್ಮಪ್ಪ ಡಿಸೈಡ್ ಮಾಡಿದ್ರು ಮಾರ್ಬಿಡೋಣ ಇದನ್ನು ಅಂತ. ಇಟ್ ಆಲ್ ವೆಂಟ್ ಅವೇ. ಐ ವಿಶ್ ಐ ಹ್ಯಾಡ್ ದಟ್ ಕಾಮಿಕ್ಸ್. ನನ್ನ ಎಲ್ಲ ಬುಕ್ಸ್ಗಿಂತ ನಂಗೆ ಈಗಲೂ ತುಂಬ ಮೆಮೊರಿ ಇರೋದಂದ್ರೆ ಕಾಮಿಕ್ಸ್ ಬಗ್ಗೆ. ಖಂಡಿತ ಆಲ್ ಆಫ್ ಅಸ್, ಈಗ ನಾವು ಫಿಲ್ಮ್ ಡೈರೆಕ್ಟರ್ಸ್ ಎಲ್ಲರೂ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಫೂರ್ತಿ ಸಿಕ್ಕಿದ್ದೆ ಆ ಕಾಮಿಕ್ಸ್ ಮೂಲಕನೇ. ಒಂಥರ ವೆರಿ ಫಾಂಡ್ ಮೆಮೊರೀಸ್ ಅಂತಾರಲ್ಲ ಹಾಗೆ. ಐ ರಿಮೆಂಬರ್ ದೋಸ್ ಕಾಮಿಕ್ಸ್. ನಿಮಗೆ ಅಂಕಲ್ ಸ್ಕ್ರೂಜ್ ಭಾಳ ಇಷ್ಟ ಅಂತ, ಡೊನಾಲ್ಡ್ ಡಕ್ ಅಲ್ಲಿ. ಆಮ್ ಐ ರೈಟ್? ಅಂಕಲ್ ಸ್ಕ್ರೂಜ್ ಸ್ಟಿಂಜಿ ಫೆಲೋ ಅಂಡ್ ವೆರಿ ಗುಡ್ ಇನ್ವೆಸ್ಟರ್ ಥರ. ಹೌದು, ಅಂಕಲ್ ಸ್ಕ್ರೂಜ್ ವೆರಿ ಗುಡ್ ಇನ್ವೆಸ್ಟರ್ ಹೇಳೋಗಿದೆ. ಡ್ಯಾಫಿ ಡಕ್ ವಾಯ್ಸ್ ಎಲ್ಲ ತುಂಬ ವಿಚಿತ್ರವಾಗಿರುತ್ತೆ. ಅಫ್ಕೋರ್ಸ್ ನಾವು ಕಾಮಿಕ್ಸಲ್ಲಿ ನಮಗೆ ಎಂಥ ಮಜಾ ಸಿಕ್ತೋ ಅದೇ ಮನೋರಂಜನೆ ಈಗ ಹುಡುಗರಿಗೆ ಈ ಅನಿಮೇಷನ್ ಚಿತ್ರಗಳ ಮೂಲಕ. ಇನ್ನೊಂದು ಕಾಮಿಕ್ಸ್ ಓದ್ತಾ ಇದ್ದಾಗ ನಮಗೆ ಏನು ಹೇಳ್ತೀವಿ, ನಮ್ಮದೇ ಆದ ಐಡಿಯಾಗಳು ಬರೋದು, ಹೀಗಿರ್ಬೋದು ಹಾಗಿರ್ಬೋದು ಅಂತ. ಅದನ್ನು ಯೋಚನೆ ಮಾಡ್ತಾ ಇದ್ವಿ, ಈ ರೀತಿಲಾಗಿದ್ರೆ ಏನಾಗಿದೆ. ಇವಾಗ ಟಿ ವಿನಲ್ಲಿ ನೋಡ್ತಾರೆ, ಮರ್ತು ಬಿಡ್ತಾರೆ, ಆಗೋಯ್ತು. ಬಟ್ ಆ ಕಾಮಿಕ್ಸ್ನಲ್ಲಿ ಓದ್ತಾ ಇರ್ಬೇಕಾದ್ರೆ ಅದು ಸಿಗೋ ಏನು ಹೇಳ್ತಾರೆ ಖುಷಿನೇ ಬೇರೆನೆ. ಇಟ್ಸ್ ಟೋಟ್ಲಿ ಡಿಫ್ರೆಂಟ್. ನೀವು ಹೇಳೋದು ಸರಿ. ಮಕ್ಕಳಾಗಿದ್ದಾಗ ನಮ್ಮ ಕಲ್ಪನಾ ಶಕ್ತಿ ಎಕ್ಸ್ಪ್ಯಾಂಡ್ ಆಗಿದ್ದು ಕಾಮಿಕ್ಸಿಂದ. ದಟ್ಸ್ ಸೋ ಇಂಪಾರ್ಟೆಂಟ್. ನನ್ನ ಮಗಳು ಚಿಕ್ಕವರಾಗಿದ್ದಾಗ ಬಂದ್ಬಿಟ್ಟು ಡ್ಯಾಡಿ, ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ನೇಷನ್ ಇನ್ ದ ವರ್ಲ್ಡ್ ಅಂದ್ಲು. ನಾನು ಅಮೆರಿಕಾ ಅಂದೆ, ನೋ ಅಂದೆ. ರಷ್ಯಾ, ನೋ ಅಂದ್ಲು. ಕೊನೆಗೆ ದ ಮೋಸ್ಟ್ ಪವರ್ಫುಲ್ ನೇಷನ್ ಇಸ್ ಇಮ್ಯಾಜಿನೇಷನ್ ಅಂತೇಳಿ ಓಡೋಗ್ಬಿಟ್ಲು. ಅದು ಮಗುವಿನ ಮಾತಿರ್ಬೋದು, ಬಟ್ ಅದರಲ್ಲಿ ಇರುವಂಥ ಆ ಡೆಪ್ತ್ ಇದೆಯಲ್ಲ, ಬಿಕಾಸ್ ನಥಿಂಗ್ ಆಸ್ ಗ್ರೇಟ್ ಆಸ್ ಇಮ್ಯಾಜಿನೇಷನ್. ಈ ಸೆಟ್ ಯಾರ್ದೋ ಇಮ್ಯಾಜಿನೇಷನ್, ಈ ಗೇಮ್ ಯಾರ್ದೋ ಇಮ್ಯಾಜಿನೇಷನ್. ನಾವು ನೋಡುವಂಥ ಪ್ರತಿಯೊಂದು ವಿಷಯವು ಯಾರ್ದೋ ಒಬ್ರು ಇಮ್ಯಾಜಿನೇಷನ್ ಫಸ್ಟ್ ಬಂತು ಅನ್ನೋದೇ ಸತ್ಯ. ದಟ್ ವೇ ಐ ಥಿಂಕ್ ಕಾಮಿಕ್ಸ್ ಹೆಲ್ಪ್ಡ್ ಅ ಲಾಟ್ ಆಫ್ ಅಸ್. ಈ ಮಾತುಕತೆ, ಹರಟೆ, ಪ್ರಶ್ನೆಗಳು, ಉತ್ತರಗಳು ಎಲ್ಲ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಟೇಕ್ ಅ ವೆರಿ ವೆರಿ ಸ್ಮಾಲ್ ಬ್ರೇಕ್. ವಿ ಆರ್ ವೇಟಿಂಗ್ ಫಾರ್ ಯು. ತಂದೆಗಿಂತ ನಮಗೆ ನನ್ನ ತಾಯಿನೇ ನಾ ಏನು ಮಾಡಬೇಕು ಅಂದರೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು. ಏನು ಹೇಳ್ತಾರೆ, ಇನ್ ಆಲ್ವೇಸ್ ಒಂಥರ ನನ್ನ ಒಂದೇ ಮಾತಲ್ಲಿ ಹೇಳೋಗಿದ್ರೆ ನನ್ನ ಬೆನ್ನೆಲುಬು. ಸಿಂಪಲ್ ಆಸ್ ದಟ್. ಐ ಥಿಂಕ್ ದಟ್ ಪ್ರಾಬಬ್ಲಿ ಸೇಸ್ ಎವ್ರಿಥಿಂಗ್.
ಸಜ್ಜನರೇ, ಸುಶೀಲರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಈ ದಿನದ ನಿಮ್ಮ ಮನೆ ಬಾಗಿಲಿಗೆ ಸುವರ್ಣ ತಾಂಬೂಲ ಪ್ರಶ್ನೆ ಇದು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕರ್ನಾಟಕದ ಯಾವ ನಗರದಲ್ಲಿದೆ? ನಿಮಗಿರೋ ಆಪ್ಷನ್ಸ್: ಎ ಕೊಪ್ಪಳ, ಬಿ ಬೆಂಗಳೂರು, ಸಿ ಕಾರವಾರ, ಡಿ ಹುಬ್ಬಳ್ಳಿ. In which city of Karnataka is the Parappana Agrahara Central Jail located? Namira options: A. Koppal, B. Bengaluru, C. Karwar, D. Hubballi. ಮೊದಲು ST ಟೈಪ್ ಮಾಡಿ, ಒಂದು ಸ್ಪೇಸ್ ಬಿಟ್ಟು ನಿಮ್ಮ ಆಪ್ಷನ್ A or B or C or D ಟೈಪ್ ಮಾಡಿ 578227ಕ್ಕೆ ಕಳಿಸಿ. ನನ್ನ ಜೊತೆ ಇದ್ದಾರೆ ಸುಧೀಂದ್ರ ಅವರು. ಮೂರನೇ ಪ್ರಶ್ನೆಗೆ ಬಂದಿದ್ದೀವಿ. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ನೀವು 1 ಕಿಲೋ ಸೇಬು ಹಣ್ಣುಗಳನ್ನು 9 ದಿರಮ್ಸ್ಗೆ ಕೊಂಡುಕೊಂಡರೆ ನೀವು ಇಲ್ಲಿನ ಯಾವ ದೇಶದಲ್ಲಿ ಇದ್ದಂತಾಗುತ್ತದೆ? If you bought a kilo of apples for 9 dirhams, which of these nations would you be in? Nimira options: A. Dakshin Africa, B. Nigeria, C. Turkey, D. UAE. ಆಪ್ಷನ್ ಡಿ UAE. ಲಾಕ್ ಮಾಡಿ. ಲಾಕ್ ಮಾಡಲಾ? ಕಡೆ ಉತ್ತರನ? ಓಕೆ, ಲಾಕ್ ಡಿ UAE ಪ್ಲೀಸ್. ಅಭಿನಂದನೆಗಳು, ಸರಿಯಾದ ಉತ್ತರ. ಅಯ್ಯೋ ಟ್ರಾವೆಲರ್, ನಿಮ್ಮ ಇಲ್ಲ, ಪ್ರಪಂಚ ಪ್ರಪಂಚ ಕಡೆ ಇಲ್ಲ. ಐ ಹ್ಯಾವ್ ನಾಟ್ ಟ್ರಾವೆಲ್ಡ್ ಅಬ್ರಾಡ್ ಹೋಗಿಲ್ಲ ನಾನು. ಬಟ್ ಇಂಡಿಯಾದಲ್ಲಿ ತುಂಬ ಟ್ರಾವೆಲ್ ಮಾಡಿದ್ವಿ. ನಮ್ಮ ತಂದೆ IIM ಅಲ್ಲಿದ್ದರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ. ಸೊ ಅವ್ರಿಗೆ LTC ಸಿಗ್ತಾ ಇತ್ತು. ಸೊ ಥ್ರೂ ಔಟ್ ದ ಕಂಟ್ರಿ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿದ್ವಿ. ಫ್ರಮ್ ಆ ಕಡೆ ಶಿಮ್ಲಾಯಿಂದ ಹಿಡಿದು ಈ ಕಡೆ ರಾಮೇಶ್ವರ ಪೂರ್ತಿ ಟ್ರಾವೆಲ್ಡ್ ಎನಫ್. ಬ್ಯೂಟಿಫುಲ್. ಇಂಡಿಯಾನ ಮೂಲೆ ಮೂಲೆ ನೋಡೋ ಖುಷಿನೇ ಬೇರೆ. ಕರ್ನಾಟಕದಲ್ಲಿ ರೀ, ನಾವು ಎಲ್ಲ ಕಡೆ ಶೂಟಿಂಗ್ ಮಾಡ್ತೀವಲ್ಲ, ಎಂಥ ಅದ್ಭುತವಾದ ಸ್ಥಳಗಳು, ಒಂದಕ್ಕಿಂತ ಒಂದು. ಸಚ್ ಅ ಪ್ಲೆಷರ್. ಕರ್ನಾಟಕದಲ್ಲಿ ಇದೆ, ಬಟ್ ಏನಾಗ್ತಾ ಇದೆ, ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಸಿಗಲ್ಲ ಕರೆಕ್ಟಾಗಿ ಸ್ಟ್ರೈಟಾಗಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಉತ್ತರ ಪ್ರದೇಶ ಅಂದ ತಕ್ಷಣ ತಾಜ್ ಮಹಲ್ ಅದು ಇದು ಅಂತ ಕರೆಕ್ಟಾಗಿ ಇದಿದೆ. ನಮ್ಮಲ್ಲೇ ನೀವು ಬಾದಾಮಿ ಅಥವಾ ಐಹೊಳೆ ಅಥವಾ ಲಕ್ಕುಂಡಿ ಇದು ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಾವು ಯಾವಾಗಲೂ ನೆಟ್ಟಲ್ಲಿ ನೋಡಿದಾಗಲೇ ಮಾತ್ರ ನಮಗೆ ಗೊತ್ತಾಗೋದು. ಇಲ್ಲಾಂದರೆ ಇಟ್ಸ್ ಯಾರಿಗೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಟ್ಯಾಗ್ ಲೈನ್ ಇದೆಯಲ್ಲ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಹೌದು, ಇಟ್ಸ್ ವೆರಿ ಟ್ರೂ, ವೆರಿ ಟ್ರೂ, ವೆರಿ ಟ್ರೂ. ಎಲ್ಲ ಥರನೂ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಹೇಳೋಗಿದ್ರೆ. ನಮ್ಮ ಈ ಕಡೆ ಆಗುಂಬೆ, ಮಳೆ, ಎಲ್ಲ ಫಾರೆಸ್ಟ್, ಆ ಕಡೆ ವಾಂಟ್ ಟು ಸಿ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಬೇಲೂರು, ಹಳೇಬೀಡು, ಸೋ ಮೆನಿ. ಇನ್ಫ್ಯಾಕ್ಟ್ ಐ ಥಿಂಕ್ ಜೈನ್ ಟೂರಿಸಮ್ ಅಂತ ಒಂದು ಪ್ರಮೋಟ್ ಮಾಡಬೇಕು ಕರ್ನಾಟಕದಲ್ಲಿ ನನ್ನ ಪ್ರಕಾರ. ಯಾಕೆಂದರೆ ಶ್ರವಣ ಬೆಳಗೊಳ ಅಲ್ಲದೆ ಸುಮಾರು ಕಡೆ ಇವಾಗ ದೇ ಆರ್ ಡಿಗಿಂಗ್ ಅಪ್ ಜೈನ್ ರೂಯಿನ್ಸ್. ರೀಸೆಂಟಾಗಿ ಮದ್ದೂರ್ ಹತ್ರ ಆರ್ತೆಪುರ ಅಂತಿದೆ, ಆರ್ತಿಪುರ ವೆರಿ ಕ್ಲೋಸ್ ಟು ಕೊಕ್ರೆಬೆಳ್ಳೂರು ಅಂತಿದೆ. ಅಲ್ಲಿ ದೇವ್ ಆ್ಯಕ್ಚುಲಿ ಡಗಪ್ ಜೈನ್ ರಿಮೈನ್ಸ್ ಆಫ್ ಎ ಜೈನ್ ಬಸದಿ. ಆಮೇಲೆ ಏನು ಹೇಳ್ತಾರೆ, ಇವಾಗ ಶ್ರವಣ ಬೆಳಗೊಳದಲ್ಲಿ ಇದೆಯಲ್ಲ ಗೊಮ್ಮಟೇಶ್ವರ, ಅದ್ರ ಮಿನಿಯೇಚರ್ ವರ್ಷನ್ ಅಲ್ಲಿದೆ ಆರ್ತಿಪುರದಲ್ಲಿ. ಸೊ ದೇರ್ ಆರ್ ಎನಫ್ ಪ್ಲೇಸಸ್. ನಾವು ಅದನ್ನು ಪ್ರಮೋಟ್ ಮಾಡಬೇಕಷ್ಟೇ. ಅದು ಹೇಗೆ ಮಾಡ್ತಾ ಇರೋ ಐ ಥಿಂಕ್ ಇಟ್ ಇಸ್ ಲೆಫ್ಟ್ ಟು ದ ಗವರ್ಮೆಂಟ್. ಬಟ್ ಅವ್ರು ಮಾಡಬೇಕು, ಪ್ರಮೋಟ್ ಮಾಡಬೇಕು. ಸಾಲ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಇನ್ಫಾರ್ಮೇಷನ್ ಇಲ್ಲ ಜನಕ್ಕಿಲ್ಲ. ಏನಾಗೋಗಿದೆ, ವೀಕೆಂಡ್ ಅಂದರೆ ಎಲ್ಲ ಒಂದು ರಿವರ್ ರಾಫ್ಟಿಂಗ್ ಅಲ್ಲಿ ಇಲ್ಲಿ ಹೋಗಿ ಮುಗಿಸ್ಬಿಡ್ತಾರೆ. ಬಟ್ ಈ ಥರ ಹಿಸ್ಟಾರಿಕಲ್ ಟೂರ್ಸ್ ಅಂತ ಒಂದು ಮಾಡಬೇಕು. ದೇ ಶುಡ್ ಟೇಕ್ ಮೋರ್ ಇನಿಷಿಯೇಟಿವ್. ಆ ಕಡೆಗೆ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಅ ಹ್ಯೂಜ್ ಸಕ್ಸಸ್. ವೆಲ್ ಸೆಡ್. ನಾಲ್ಕನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇವುಗಳಲ್ಲಿ ಯಾವುದರ ಸೂಚಕವಾಗಿದೆ? ವಿಚ್ ಆಫ್ ದೀಸ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂಡ್ ಇಂಡಿಕೇಟರ್ ಆಫ್? ನಿಮಗೆ ಆಪ್ಷನ್ಸ್: ಎ ವ್ಯಕ್ತಿಯ ಆದಾಯ, ಬಿ ವಿದೇಶಿ ನೇರ ಹೂಡಿಕೆ, ಸಿ ದೇಶದ ಆರ್ಥಿಕ ಪ್ರಗತಿ, ಡಿ ಕಂಪನಿಯ ಪ್ರಗತಿ. ವಾಟ್ ಡಸ್ GDP an indicator of? Is it A, a person's income, B, foreign direct investment, C, nation's economic performance, D, company's performance? ಇನ್ನು 18 ಸೆಕೆಂಡ್ಗಳಿವೆ.
ಸಿ ನೇಷನ್ಸ್ ಎಕನಾಮಿಕ್ ಪರ್ಫಾರ್ಮೆನ್ಸ್. ಲಾಕ್ ಮಾಡ್ಲಾ? ಲಾಕ್ ಮಾಡಿ. ಓಕೆ, ಲಾಕ್ ಸಿ, ದೇಶದ ಆರ್ಥಿಕ ಪ್ರಗತಿ. ಗೆಸ್ ಮಾಡಿದ್ರ ಅಥವಾ ಗೊತ್ತಿತ್ತಾ? ಗೆಸ್ ಮಾಡಿದ್ದು. ಅಲ್ಲಿ ವಿದೇಶಿ ನೇರ ಹೂಡಿಕೆ ಒಂದಿತ್ತು ಆಪ್ಷನ್, ವ್ಯಕ್ತಿಯ ಆದಾಯ ಇತ್ತು, ಕಂಪನಿಯ ಪ್ರಗತಿ ಇತ್ತು. ಅದು ವಿದೇಶಿ ನೇರ ಹೂಡಿಕೆ FDI ಏನು ಬರುತ್ತೆ. ವ್ಯಕ್ತಿ ಆದಾಯ ಇಸ್ ಇನ್ಕಮ್ ಟ್ಯಾಕ್ಸ್. ಕಂಪನಿ ಪ್ರಗತಿ ಇಸ್ ಯುವರ್ ಕ್ವಾರ್ಟರ್ಲಿ ರಿಪೋರ್ಟ್ಸ್. ಸೊ ಆಬ್ವಿಯಸ್ಲಿ ದಿಸ್ ಹ್ಯಾಸ್ ಟು ಬಿ ದೇಶದ ಆರ್ಥಿಕ ಪ್ರಗತಿ. ಕಂಗ್ರ್ಯಾಚುಲೇಷನ್, ಸರಿಯಾದ ಉತ್ತರ. 5ನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನು. ಅದಕ್ಕೆ ಮುಂಚೆ ನಿಮ್ಮ ತಾಯಿ ಮತ್ತು ನಿಮ್ಮ ಸಂಬಂಧ ಭಾಳ ವಿಶೇಷವಾಗಿದೆ, ಭಾಳ ಹ್ಯಾಪಿ ಆಗಿದೆ. ಹೇಳೋಗಿದ್ರೆ ಐ ಮೀನ್ ಶೀ ಈಸ್ ಲೈಕ್ ಮೈ ಬ್ಯಾಕ್ ಬೋನ್. ಏನೇ ಇದ್ದರೂ ನನ್ನ ತಂದೆಗಿಂತ ನನಗೆ ನನ್ನ ತಾಯಿನೇ ನಾ ಏನು ಮಾಡಬೇಕು ಅಂದರೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು. ಏನು ಹೇಳ್ತಾರೆ, ಇನ್ ಆಲ್ವೇಸ್ ಒಂಥರ ನನ್ನ ಒಂದೇ ಮಾತಲ್ಲಿ ಹೇಳೋಗಿದ್ರೆ ನನ್ನ ಬೆನ್ನೆಲುಬು. ಸಿಂಪಲ್ ಆಸ್ ದಟ್. ಐ ಥಿಂಕ್ ದಟ್ ಪ್ರಾಬಬ್ಲಿ ಸೇಸ್ ಎವ್ರಿಥಿಂಗ್. ನೋಡಿ, ಬೆನ್ನೆಲುಬು ಅಂತ ಹೇಳ್ಬಿಟ್ರು ಅವ್ರು, ಒಂದೇ ಪದದಲ್ಲಿ ನಿಮ್ಮನ್ನು ವರ್ಣಿಸ್ಬಿಟ್ರಮ್ಮ. ನಿಮ್ಮ ಮಗನ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವನು ನಾನು ಹೇಳಿದ್ದನ್ನೆಲ್ಲ ಗಮನ ಇಡ್ತಾನೆ. ಅದು ಸರಿಯೋ ತಪ್ಪು ಅಂತ ವಿಚಾರಣೆ ಮಾಡಿ ವಿಮರ್ಶೆ ಮಾಡಿ ಆಮೇಲೆ ಅವನು ಏನು ಬೇಕೋ ಡಿಸೈಡ್ ಮಾಡ್ತಾನೆ ಅವನು. ಫ್ಯಾಂಟಾಸ್ಟಿಕ್. ಹಿರಿಯರು ಹೇಳಿದ್ರು ಅಂತ ಒಂದೇ ಕಾರಣಕ್ಕೆ ಅದನ್ನು ಒಪ್ಪದೆ ಸರಿನೋ ತಪ್ಪು ಅಂತ ವಿಮರ್ಶೆ ಮಾಡಿ ಹೌದು ತನಗೆ ಒಪ್ಪಿದ್ದನ್ನ ಮಾಡ್ತಾರೆ ಇವರು ಅಂತ ಹೇಳ್ತಿದ್ದೀರ. ವೆರಿ ನೈಸ್. ಸೊ 5ನೇ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು ಆಡಿಯೋ ಕ್ವೆಶ್ಚನ್. ಓಕೆ, ಈ ಧ್ವನಿ ಸುರುಳಿಯ ಪ್ರಕಾರ ಹೆಣ್ಣಿಗೆ ಯಾವುದನ್ನು ಕಟ್ಟುವ ಗಳಿಗೆ ಇನ್ನೂ ಕೂಡಿ ಬಂದಿಲ್ಲ. According to the song in this audio excerpt, it is not yet time to tie which of these to the bride. Okay? Audio ಕೇಳಿ, ನಂತರ ಆಪ್ಷನ್ಸ್ ಕೊಡ್ತೀನಿ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಪೋ ಡಿಮ್ಯಾಂಡ್, ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಪೋ ರಿಮ್ಯಾಂಡ್. ಎಷ್ಟು ಕೊಟ್ಟರು ಸಾಲಲ್ಲ, ಬಿಗತನ ಮುಗ್ಯಲ್ಲ, ತಾಳಿ ಇನ್ನು ಕಟ್ಟಿಲ್ಲ, ಮಾತುಕತೆ ಮುಗ್ದಿಲ್ಲ, ಹೆಣ್ಣಿಗೊಂದು ಗಳಿಗೆಯಂತೂ ಇನ್ನೂ ಕೂಡಿ ಬಂದಿಲ್ಲ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಪೋ ಡಿಮ್ಯಾಂಡ್, ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್. ಕ್ಲಿಯರ್ ಆಯ್ತಾ? ಆಯ್ಕೆಗಳು ಕೊಡ್ಲಾ? ಇನ್ನೊಂದ್ಸಲ ಕೇಳಬೇಕಾ? ಇಲ್ಲ, ಬೇಡ. ಓಕೆ, ಆಯ್ಕೆಗಳು ಇವು. ಆಪ್ಷನ್ ಎ ತಾಯ್ತ, ಆಪ್ಷನ್ ಬಿ ತಾಳಿ, ಆಪ್ಷನ್ ಸಿ ಕಂಕಣ, ಆಪ್ಷನ್ ಡಿ ಬಾಸಿಂಗ. ಆಪ್ಷನ್ ಬಿ ತಾಳಿ. ತಾಳಿ ಲಾಕ್ ಮಾಡ್ಲಾ? ಲಾಕ್ ಮಾಡಿ. ಕಡೆ ಉತ್ತರನ? ಕಡೆ ಉತ್ತರ. ಓಕೆ, ಲಾಕ್ ಬಿ ತಾಳಿ ಪ್ಲೀಸ್. ಉತ್ತರ ಸರಿನಾ ಇಲ್ವಾ ಅಂತ ಕಾಶಿನಾಥ್ ಅವ್ರನ್ನೇ ಕೇಳ್ಬಿಡೋಣ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಪೋ ಡಿಮ್ಯಾಂಡ್, ಹೆಣ್ಣು ಕೊಟ್ಟ ಮಾವನಿಗೆ ರಿಮ್ಯಾಂಡ್ ಪೋ ರಿಮ್ಯಾಂಡ್. ಎಷ್ಟು ಕೊಟ್ಟರು ಸಾಲಲ್ಲ, ಬಿಗತನ ಮುಗ್ಯಲ್ಲ, ತಾಳಿ ಇನ್ನು ಕಟ್ಟಿಲ್ಲ. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸರಿಯಾದ ಉತ್ತರಕ್ಕೆ ಒಂದು ಮುಗುಳ್ನಗೆ ಬರಲೇಬೇಕು. ತಾಳಿ ಕಟ್ಟೋ ಭಾಗ್ಯ ಯಾಕೆ ಬಂದಿಲ್ಲ, ಯಾಕೆ ನಿರ್ಧಾರ ನೀವೇ ಹೇಳ್ಬೇಕು. As I said, I don't know. That is the card that's handed to me. I am enjoying it. Why should I bother? ಸರಿ, ಬ್ರಹ್ಮಚಾರಿ ಆಗಿರೋದು ಅಡ್ವಾಂಟೇಜಸ್ ಏನು ಹೇಳಿ ಅಟ್ಲೀಸ್ಟ್. ನಾ ಏನು ಬೇಕಾದ್ರೂ ಮಾಡ್ತೀನಿ. I really brahmachari, I mean, I do whatever I want. It gives me a lot of freedom. Freedom. Okay. As of now, I don't know how things go later. I really don't know. ನನಗೆ ಗೊತ್ತಿಲ್ಲ ಹೇಗೆ ಅಂತ. ಹೇಳಿದ್ನಲ್ಲ, ಜೀವನ ಹೇಗೆ ಬರುತ್ತೋ ನಾನು ಆಗ್ತಾ ಹೋಗ್ತೀನಿ ಅಷ್ಟೇ. That is what I will do. ಓಕೆ, ರೈಟ್. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿಗಳನ್ನು ಗಳಿಸಿದಿರ. ಓಕೆ, ಇದು ನಿಮ್ಮ ಮಿನಿಮಮ್ ಗ್ಯಾರಂಟಿ ಲೆವೆಲ್. ಮಿನಿಮಮ್ ಗ್ಯಾರಂಟಿಯಾಗಿ 10,000 ರೂಪಾಯಿಗೆ ತೊಗೊಂಡೋಗ್ತೀರಿ. 6ನೇ ಪ್ರಶ್ನೆ ನಿಮಗೆ ಕೊಡುತ್ತೆ 20,000 ರೂಪಾಯಿಗಳನ್ನು. ಆ ಪ್ರಶ್ನೆ ಇದು. ಇವುಗಳಲ್ಲಿ ಯಾವುದನ್ನು ಕ್ಯೂರಿ ಎನ್ನುವ ಮಾಪಕದಿಂದ ಅಳೆಯಲಾಗುತ್ತದೆ? ವಿಚ್ ಆಫ್ ದೀಸ್ ಇಸ್ ಮೆಷರ್ಡ್ ಇನ್ ಅ ಯೂನಿಟ್ ನೇಮ್ಡ್ ಕ್ಯೂರಿ? ನಿಮಗೆ ಆಪ್ಷನ್ಸ್: ಎ ಶಕ್ತಿ, ಬಿ ತಾಪಮಾನ, ಸಿ ಶಾಖ, ಡಿ ವಿಕಿರಣ.
Is it A, energy, B, temperature, C, heat, D, radioactivity? ಆಪ್ಷನ್ ಡಿ, ವಿಕಿರಣ. ವಿಕಿರಣ ಲಾಕ್ ಮಾಡಿ. ಕಡೆ ಉತ್ತರಣ. ಹಾಂ, ಇನ್ನು 37 ಸೆಕೆಂಡ್ಸ್ ಇದೆ, 3 ಲೈಫ್ ಲೈನ್ಸ್ ಇದೆ. ಇಲ್ಲ, ವಿಕಿರಣ ಕರೆಕ್ಟ್ ಆನ್ಸರ್. ಯಾಕಂದರೆ ಕ್ಯೂರಿ ಇಸ್ ನೇಮ್ಡ್ ಆಫ್ಟರ್ ಮೇಡಮ್ ಕ್ಯೂರಿ. ಶಿ ಈಸ್ ಒನ್ ಆಫ್ ದ ಡಿಸ್ಕವರರ್ಸ್ ಆಫ್ ರೇಡಿಯೋ ಆಕ್ಟಿವಿಟಿ. ಸೊ ಲಾಕ್ ಮಾಡಲಾ? ಲಾಕ್ ಮಾಡಿ. ಓಕೆ, ಲಾಕ್ ಆಪ್ಷನ್ ಡಿ, ವಿಕಿರಣ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ನೀವು ಅದಕ್ಕೆ ವಿವರಣೆ ಕೊಡ್ತಾ ಇದ್ರಿ ಮೇಡಮ್ ಕ್ಯೂರಿ ಬಗ್ಗೆ. ಹಾಂ, ಮೇಡಮ್ ಕ್ಯೂರಿ, ಐ ಮೀನ್ ಶಿ ವಾಸ್ ಒನ್ ಆಫ್ ದ ಅರ್ಲಿಯಸ್ಟ್ ಟು ವರ್ಕ್ ಆನ್ ರೇಡಿಯೋ ಆಕ್ಟಿವಿಟಿ. ಅವರು ಅವ್ರ ಹಸ್ಬೆಂಡ್, ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಇಬ್ಬರು ದೇ ಆರ್ ಒನ್ ಆಫ್ ದ ಅರ್ಲಿಯಸ್ಟ್ ಒನ್ಸ್ ಟು ವರ್ಕ್ ಆನ್ ರೇಡಿಯೋ ಆಕ್ಟಿವಿಟಿ. ಮೇರಿ ಕ್ಯೂರಿ ಅವರ ಗಂಡನ ಹೆಸರು ಪಿಯರಿ ಕ್ಯೂರಿ. ನೀವು ಹೇಳಿದ ಸರಿ, ಅವರಿಬ್ಬರು ಜೊತೆ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ನಿಮ್ಮ ಉತ್ತರ ಸರಿಯಾಯಿತು. 7ನೇ ಪ್ರಶ್ನೆ ನಿಮಗೆ ನೀಡುತ್ತೆ 40,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಕ್ರೀಡಾಪಟು ಮಂಜೀತ್ ಚಿಲ್ಲಾರ್ ಅವರು ಯಾವ ಕ್ರೀಡೆಯಲ್ಲಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸುತ್ತಾರೆ? ಫಾರ್ ವಿಚ್ ಸ್ಪೋರ್ಟ್ ಡಸ್ ಮಂಜೀತ್ ಚಿಲ್ಲಾರ್ ರೆಪ್ರೆಸೆಂಟ್ ಇಂಡಿಯಾ ಇಂಟರ್ನ್ಯಾಷನಲಿ? ನಿಮಗೆ ಆಪ್ಷನ್ಸ್: ಎ, ಕಬಡ್ಡಿ, ಬಿ, ವಾಲಿಬಾಲ್, ಸಿ, ಹಾಕಿ, ಡಿ, ಚೆಸ್. I'll go for a lifeline. ಲೈಫ್ ಲೈನ್. ಕಾಲಭೈರವರೇ, ಶಾಂತವಾಗಿ, ಯಾವ ಲೈಫ್ ಲೈನ್ ಬೇಕು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್. ಆಡಿಯನ್ಸ್ ರೆಡಿ? ಜನಗಳ ಮನ ಏನು ಅಂತ ತಿಳ್ಕೊಳ್ಳೋಣ. ಒಂದು ತಲೆ ಜೊತೆ ಈಗ 100 ತಲೆಗಳು ಸೇರ್ತಾ ಇದೆ. ನಿಮ್ಮ ಮುಂದೆ ಒಂದು ವೋಟಿಂಗ್ ಪ್ಯಾಡ್ ಇದೆ. ಪ್ರಶ್ನೆಯನ್ನ ಓದ್ತೀನಿ. ಕ್ರೀಡಾಪಟು ಮಂಜೀತ್ ಚಿಲ್ಲಾರ್ ಅವರು ಯಾವ ಕ್ರೀಡೆಯಲ್ಲಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಪ್ರತಿನಿಧಿಸುತ್ತಾರೆ? ನಿಮಗೆ ಆಪ್ಷನ್ಸ್: ಎ, ಕಬಡ್ಡಿ, ಬಿ, ವಾಲಿಬಾಲ್, ಸಿ, ಹಾಕಿ, ಡಿ, ಚೆಸ್. ವಾಟ್ ಪ್ಲೀಸ್? %83% ಜನ ಹೇಳ್ತಿದ್ದಾರೆ ಅದು ಎ, ಕಬಡ್ಡಿ ಅಂತ. 14% ಹೇಳ್ತಾರೆ ವಾಲಿಬಾಲ್ ಅಂತ. 1% ಹಾಕಿ ಮತ್ತು ಚೆಸ್ ಅಂತ 2% ಹೇಳ್ತಾ ಇದ್ದಾರೆ. ಏನು ಮಾಡಕ್ಕೆ ಇಷ್ಟಪಡ್ತೀರಿ? ನಾನು ಆಡಿಯನ್ಸ್ ಜೊತೆ ಹೋಗ್ತೀನಿ. ಎ, ಕಬಡ್ಡಿ ಆನ್ಸರ್. ಲಾಕ್ ಮಾಡಿ. ಲಾಕ್ ಮಾಡಲಾ? ಓಕೆ, ಲಾಕ್ ಎ, ಕಬಡ್ಡಿ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಆಡಿಯನ್ಸು ಸರಿ, ನೀವು ಸರಿ. ಮಂಜೀತ್ ಚಿಲ್ಲಾರ್, ಐ ವಾಂಟ್ ಟು ಆ್ಯಡ್ ಸಮಥಿಂಗ್. ಏನು ಹೇಳ್ತಾರೆ, ಆಡಿಯನ್ಸ್ ಪೋಲ್ ಇದೆಯಲ್ಲ, ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇಂಪ್ಲಿಮೆಂಟೇಷನ್ ಆಫ್ ದರ್ ಇಸ್ ಅ ಥಿಯರಿ ಕಾಲ್ಡ್ ವಿಸ್ಡಮ್ ಆಫ್ ಮಾಸಸ್ ಅಂತ. ಎಸ್. ವಿಸ್ಡಮ್ ಆಫ್ ಮಾಸಸ್ ಎಸ್, ನೀವೇನು ಮೆಜಾರಿಟಿ ನೀವು ಒಂದು 15-20 ಜನ ಒಪಿನಿಯನ್ ತಗೊಂಡ್ರೆ ಯೂಶಲಿ ಇಟ್ ವಿಲ್ ಗೆಟ್ ದ ಕರೆಕ್ಟ್ ಒಪಿನಿಯನ್. ಸೊ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ಇಂಪ್ಲಿಮೆಂಟೇಷನ್ ಆಫ್ ದಟ್ ಥಿಯರಿ. ಹೌದು, ಕೆಲವು ಪ್ರಶ್ನೆಗಳಿಗೆ ಆಡಿಯನ್ಸ್ ಉತ್ತರ ಮತ್ತು ನಿಮ್ಮ ಉತ್ತರ ಮ್ಯಾಚ್ ಆಗ್ತಿದೆ. ಅದು ಪಾಪ್ಯುಲರ್ ಟಾಪಿಕ್ ಆಗಿದ್ದಾಗ ಕೆಲವೊಮ್ಮೆ ಅದು ಎಡವಟ್ ಆಗ್ತಿದೆ, ನಾನು ನೋಡಿದ್ದೀನಿ ಇಲ್ಲಿ. ಹಾಗಾಗಿ ಈ ಟಾಪಿಕ್ ನಿಮಗೆ ಸರಿಯಾದ ಉತ್ತರ ನೀಡ್ತು. ಆ್ಯಸ್ ಯು ನೋ, ಮಂಜಿತ್ ಬಂದು ಕುಸ್ತಿಪಟುವಾಗಿದ್ದರು. ಮೂಗಲ್ಲಿ ಏಟ್ ಬಿತ್ತು ಅವ್ರಿಗೆ. ಅವ್ರು ಹಳ್ಳಿಗೆ ಹೋದರು, ಈ ಕುಸ್ತಿನೆಲ್ಲ ಬಿಟ್ಬಿಟ್ಟು ಅಲ್ಲಿ ಕಬಡ್ಡಿ ಆಡೋಕ್ಕೆ ಶುರು ಮಾಡಿಬಿಟ್ರು. ಅದರಿಂದ ಕಬಡ್ಡಿ ಪಟುವಾಗಿ ನಮ್ಮ ಫಾರ್ಮರ್ ಬ್ಯಾಂಗ್ಳೂರು ಕಬಡ್ಡಿ ಟೀಮಿಗೆ ಹೆಡ್ ಆಗಿದ್ರು. ದಟ್ ವಾಸ್ ದಿ ಸ್ಟೋರಿ ಬಿಹೈಂಡ್. ನಾನು ಅಷ್ಟೊಂದು ಕಬಡ್ಡಿ ಫಾಲೋ ಮಾಡಿಲ್ಲ, ಇವಾಗ ಪ್ರಾಬ್ಲಿ ಇನ್ಮೇಲಿಂದ ಮಾಡ್ತೀನಿ. ಯಾ, ಯು ಶುಡ್. ವೆರಿ ಈಗ 20 ನಿಮಿಷ ಆದಮೇಲಂತೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅದು ನೋಡೋಕ್ಕೆ. ರೈಟ್, ದ ಗೇಮ್ ವಿಲ್ ಕಂಟಿನ್ಯೂ ವಿತ್ ವಿಜಯನಗರದ ವೀರ ಬ್ರಹ್ಮಚಾರಿ ಸುಧೀಂದ್ರ ಆಫ್ಟರ್ ವೆರಿ ವೆರಿ ಸ್ಮಾಲ್ ಬ್ರೇಕ್. ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ, ಆದಷ್ಟು ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ನೀವು ಮೌತ್ ಆರ್ಗನ್ ನುಡಿಸ್ತೀರಿ ಅಂತ ಗೊತ್ತಾಯಿತು. ಚೆನ್ನಾಗಿ ಆಡ್ತಾ ಇದ್ನಲ್ಲ, 2 ಲೈಫ್ ಲೈನ್ ಇತ್ತಲ್ಲ, ಯಾಕೆ ಯೂಸ್ ಮಾಡಲಿಲ್ಲ ಅನ್ನೋ ಟೈಮಲ್ಲಿ ಯಾವ ಟ್ಯೂನ್ ಬರುತ್ತೆ ನೆನಪಿ?
ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ಸುಧೀಂದ್ರ ಅವ್ರ ಜೊತೆ ಈ ಕೋಟಿ ಆಟ ಮುಂದುವರಿಸೋಣ. 8ನೇ ಪ್ರಶ್ನೆ ನಿಮಗೆ ನೀಡುತ್ತೆ 80,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ವಾಷಿಂಗ್ಟನ್ ಡಿಸಿಯ ಫೋರ್ಡ್ಸ್ ನಾಟಕ ಮಂದಿರದಲ್ಲಿ ನಾಟಕವನ್ನು ವೀಕ್ಷಿಸುತ್ತಿರುವಾಗ ಹತ್ಯೆಯಾದ ಅಮೆರಿಕದ ಅಧ್ಯಕ್ಷ ಯಾರು? Which American president was assassinated while watching a play at the Ford's Theatre in Washington, D.C.? There are options: A. Theodore Roosevelt, B. Abraham Lincoln, C. Andrew Johnson, D. John F. Kennedy. Option B, Abraham Lincoln. Sure? Sure. Theodore Roosevelt, he was not assassinated. ಆಂಡ್ರ್ಯೂ ಜಾನ್ಸನ್ ಅಸಾಸಿನೇಟ್ ಮಾಡಿಲ್ಲ. ಜಾನ್ ಎಫ್ ಕೆನಡಿನ ಡಲಾಸ್ ಟೆಕ್ಸಸ್ನಲ್ಲಿ ಅಸಾಸಿನೇಟ್ ಮಾಡಿದ್ದು. ಸೊ ಇದು ಅಬ್ರಹಾಂ ಲಿಂಕನ್. ಲಾಕ್ ಮಾಡಿ. ಓಕೆ, ಲಾಕ್ ಬಿ ಅಬ್ರಹಾಂ ಲಿಂಕನ್ ಪ್ಲೀಸ್. ನೀವು ಹೇಳ್ತಿದ್ದೀರಾ ಥಿಯೋಡರ್ ರೂಸ್ವೆಲ್ಟ್ ಅಸಾಸಿನೇಟ್ ಆಗಿಲ್ಲ. ಟ್ರೂ. ಆಂಡ್ರೂ ಜಾನ್ಸನ್ ಅಸಾಸಿನೇಟ್ ಆಗಿಲ್ಲ. ಜಾನ್ ಎಫ್ ಕೆನಡಿ ಅಸಾಸಿನೇಟ್ ಆಗಿದ್ರು. ನೀವು ಹೇಳ್ತಾ ಇದ್ದೀರಾ ಜಾನ್ ಎಫ್ ಕೆನಡಿ ಫೋರ್ಡ್ಸ್ ಥಿಯೇಟರ್ಲಿ ಅಸಾಸಿನೇಟ್ ಆಗಿಲ್ಲ. ಹೌದು. ಡಲ್ಲಸ್ ಅಲ್ಲಿ ಆದ್ರು. ಡಲಾಸ್ ಟೆಕ್ಸಸ್ ಅಲ್ಲಿ. ಹೌದು. ಆರ್ ಯು ಶ್ಯೂರ್? ಎಸ್. ಹಿ ವಾಸ್ ಅಸಾಸಿನೇಟೆಡ್ ಆನ್ November 22nd, 1963. And Abraham Lincoln? Abraham Lincoln, I'm not sure of the date, but Ford's Theatre ನಲ್ಲಿ John Wilkes Booth stabbed him or shot him on the neck and then jumped onto the theatre. ಅದು ನೆನಪಿದೆ ನನಗೆ. ಸರಿಯಾದ ಉತ್ತರ. ಅಬ್ರಹಾಂ ಲಿಂಕನ್ ಅಸಾಸಿನೇಟ್ ಆಗಿದ್ದು 1865 ಏಪ್ರಿಲ್ 14th ಫೋರ್ಡ್ಸ್ ಥಿಯೇಟ್ರಲ್ಲಿ ಅವರ್ ಅಮೆರಿಕನ್ ಕಸಿನ್ ನಾನು ನಾಟಕ ನೋಡ್ತಾ ಇದ್ರು. ಆ ಟೈಮಲ್ಲಿ ಲಿಂಕನ್ ಅವ್ರನ್ನ ಅಸಾಸಿನೇಟ್ ಮಾಡಿದ್ರು. ಯು ಆರ್ ರೈಟ್. ಕಂಗ್ರ್ಯಾಚುಲೇಷನ್ಸ್. 9ನೇ ಪ್ರಶ್ನೆ ನಿಮಗೆ ನೀಡುತ್ತೆ 1,60,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಭೌಗೋಳಿಕ ಸೂಚಕ ಸ್ಥಾನಮಾನ ಹೊಂದಿರುವ ಚಕೋತ ಹಣ್ಣನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ? ವೇರ್ ಇನ್ ಕರ್ನಾಟಕ ಈಸ್ ದ ಪೊಮೆಲೋ ಫ್ರೂಟ್ that received the geographical indication tag grown? There were options: A. Devanahalli, B. Nanjangoodu, C. Dodballapura, D. Kanakapura. Geographical indication tag, ಇದರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ. ಇನ್ನು 2 ಲೈಫ್ ಲೈನ್ಸ್ ಇದೆ. I'll go with option B, Nanjangoodu. ಲಾಕ್ ಮಾಡಲಾ? ಲಾಕ್ ಮಾಡಿ. ಲೈಫ್ ಲೈನ್ಸ್ ಬೇಡವಾ? ಇಲ್ಲ, ಬೇಡ. ಶೂರ್? ಚಕೋತ ಹಣ್ಣನ್ನು ಕರ್ನಾಟಕದ ಯಾವ ಸ್ಥಳದಲ್ಲಿ ಪ್ರಮುಖವಾಗಿ ಬೆಳೆಯಲಾಗುತ್ತದೆ? 15 ಸೆಕೆಂಡ್ ಇದೆ. ಕ್ವಿಕ್ ಪ್ಲೀಸ್. ಲಾಕ್ ಮಾಡಲಾ? ಲಾಕ್ ಮಾಡಿ. ಓಕೆ, ಲಾಕ್ ಬಿ ನಂಜನಗೂಡು ಪ್ಲೀಸ್. ಅಮ್ಮ, ಉತ್ತರ ಸರಿ ಅನ್ಸುತ್ತಾ? ನಿಮ್ಮ ತಂಗಿ ತಲೆಯಲ್ಲಾಡಿಸ್ತಾ ಇದ್ದಾರೆ. ಸರಿಯಾದ ಉತ್ತರ ಏನು ಅನ್ಸುತ್ತೆ ನಿಮಗೆ? ಎ ದೇವನಹಳ್ಳಿ. ನಿಮ್ಮ ತಂಗಿ ಸರಿ, ನಿಮ್ಮ ಉತ್ತರ ತಪ್ಪು. ಇನ್ನೂ 2 ಲೈಫ್ ಲೈನ್ಸ್ ಇತ್ತು ನಿಮ್ಮಲ್ಲಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ನಿಮ್ಮ ಮೊದಲನೇ ತಪ್ಪು ಕೊನೆ ತಪ್ಪಾಗ್ಬಿಡುತ್ತೆ. ಆಟದಿಂದ ನಿರ್ಗಮಿಸಬೇಕಾಗುತ್ತೆ. ವಿ ನೋ ದಿಸ್. ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಆ ಹಣ್ಣು ಆ ಸ್ಥಳದಲ್ಲಿ ಬೆಳೆದರೆ ಮಾತ್ರ ಆ ಗಾತ್ರ, ಆ ರುಚಿ ಅದಕ್ಕಿರುತ್ತೆ. ಪ್ರಪಂಚದ ಬೇರೆ ಯಾವುದೇ ಕಡೆ ಅದೇ ಗಿಡವನ್ನು ನೆಟ್ಟರು ಕೂಡ ಆ ರುಚಿ ಸಿಗೋದಿಲ್ಲ. ಅದನ್ನು ನಾವು ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕೆಲವು ವಸ್ತುಗಳು ಮಾತ್ರ ಕೊಡ್ತೀವಿ. ಆ ಥರ ದೇವನಹಳ್ಳಿ ಚಕ್ಕೋತಾಗೆ ಆ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ಕಿದೆ. ದೇವನಹಳ್ಳಿಯಲ್ಲಿ ಚಕ್ಕೋತ, ಅದರ ಹುಳಿ, ಅದರ ಸಿಹಿ, ಆ ಮಿಶ್ರಣ ಬೇರೆ ಎಲ್ಲೂ ಸಿಗೋದಿಲ್ಲ. ದೇವನಹಳ್ಳಿಯಲ್ಲಿ ಬೆಳೆದರೆ ಮಾತ್ರ ಆ ಚಕ್ಕೋತ ಆ ಥರ ರುಚಿ ಹೊಂದಿರುತ್ತೆ. ನೀವು ನಂಜನಗೂಡು ಯಾಕೆ ಹೇಳಿದ್ರಿ? ನಾನು ಬೇರೆ ಥರ ಲಾಜಿಕ್ ಉಪಯೋಗಿಸಿದೆ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಕನಕಪುರ ಸ್ವಲ್ಪ ಡ್ರೈ ಏರಿಯಾಸ್. ಓಕೆ. ನಂಜನಗೂಡು ರಿವರ್, ಅಲ್ಲಿ ನದಿ ಹರಿಯುತ್ತೆ. ಓಕೆ, ಪ್ರಾಬಬ್ಲಿ ಅದಕ್ಕೆ ಇರಬೇಕು ಅಂತ ಅನ್ಕೊಂಡು ಐ ಯೂಸ್ ದಟ್ ಲಾಜಿಕ್. 2ನೇ ಜಗಲಿಕಟ್ಟೆ ಹತ್ರ ಹೋಗ್ತಾ ಇದ್ರಿ, ಬಟ್ ತಪ್ಪಾದ ಉತ್ತರ ಕೊಟ್ಟು ಮೊದಲನೇ
ಜಗಲಿಕಟ್ಟೆಗೆ ಜಾರಿದಿರಿ, 10,000 ರೂಪಾಯಿ ಗಳಿಸಿದ್ರಿ. ಹೋಗಕ್ಕೆ ಮುಂಚೆ ಭಾಳ ಅದ್ಭುತವಾಗಿ ನೀವು ಮೌತ್ ಆರ್ಗನ್ ನುಡಿಸ್ತೀರಿ ಅಂತ ಗೊತ್ತಾಯ್ತು. ಚೆನ್ನಾಗಿ ಆಡ್ತಾ ಇದ್ನಲ್ಲ, 2 ಲೈಫ್ ಲೈನ್ ಇತ್ತಲ್ಲ, ಯಾಕೆ ಯೂಸ್ ಮಾಡಲಿಲ್ಲ ಅನ್ನೋ ಟೈಮಲ್ಲಿ ಯಾವ ಟ್ಯೂನ್ ಬರುತ್ತೆ ನೆನಪಿ? ವೆಲ್ ಪ್ಲೇಡ್. ಅಭಿನಂದನೆಗಳು ಸುಂದರ್ ಅವರೇ. ಫಾಸ್ಟೆಸ್ಟ್ ಫಿಂಗರ್ ಫಸ್ಟಲ್ಲಿ ಅತಿ ವೇಗವಾಗಿ ಆಡಿದವ್ರು ನೀವು. ಅದಕ್ಕೋಸ್ಕರ ಪ್ಯಾರಾಚೂಟ್ ಅಲೋವೆರಾ ಇಂದ ಈ ಗಿಫ್ಟ್ ನಿಮಗೆ. ಆ್ಯಂಡ್ ನಿಮ್ಮ ಗೆಲುವನ್ನು ಮತ್ತಷ್ಟು ಮೆರುಗುಗೊಳಿಸಲು ಕೋಲ್ಗೇಟ್ ಅವರ ಕಡೆಯಿಂದ ಮುಗುಳ್ನಗೆಯ ಗಿಫ್ಟ್ ಹ್ಯಾಂಪರ್ ಫಾರ್ ಯು. ಗುಡ್ ಲಕ್. ನೈಸ್ ಪ್ಲೇಯಿಂಗ್ ವಿತ್ ಯು ಮಾ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ವಾರದ ಮೊದಲನೇ ಸ್ಪರ್ಧಿ ಸುಧೀಂದ್ರ ಅವರು 10,000 ರೂಪಾಯಿಗಳನ್ನು ಗಳಿಸಿ ಆಟದಿಂದ ನಿರ್ಗಮಿಸಿದ್ದಾರೆ. ಅವ್ರ ಆಟ ನೋಡಿದ್ರಲ್ಲ, ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಸೀಟಲ್ಲಿ ಕೂತಾಗ ನಿಮ್ಮ ಮೊದಲನೇ ತಪ್ಪು ಕೊನೆ ತಪ್ಪಾಗುತ್ತೆ. ಹಾಗಾಗಿ ಲೈಫ್ ಲೈನ್ಸ್ ಜೀವಂತವಾಗಿದ್ದಾಗ ಊಹೆ ಪೋಹೆಗಳು ಬೇಡ. ನನ್ನ ಸಲಹೆ, ಗೆಸ್ ಮಾಡಕ್ಕೆ ಹೋಗಬೇಡಿ. ಪ್ಲೀಸ್ ಬಿ ಶ್ಯೂರ್, ಪ್ಲೀಸ್ ಬಿ ಶ್ಯೂರ್. ರೈಟ್, ಇವರಲ್ಲಿ ಯಾರು ಹಾಟ್ ಸೀಟಲ್ಲಿ ಕೂರ್ತಾರೆ ನೋಡೋಣ. ಅದನ್ನ ಡಿಸೈಡ್ ಮಾಡೋದು ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್. ಇಲ್ಲಿದೆ ಬೆರಳುಗಳ ಮಿಂಚಿನ ಓಟದ ಪ್ರಶ್ನೆ. ಈ ಪದಗಳನ್ನು GP ರಾಜರತ್ನಂ ಅವರ ತುತ್ತೂರಿ ಪದ್ಯದ ಮೊದಲ ಸಾಲು ಬರುವ ಹಾಗೆ ಕ್ರಮವಾಗಿ ಜೋಡಿಸಿ. ಅರೇಂಜ್ ದೀಸ್ ವರ್ಡ್ಸ್ ಟು ಫಾರ್ಮ್ ದ ಫಸ್ಟ್ ಲೈನ್ ಆಫ್ GP ರಾಜರತ್ನಂಸ್ ಪೋಯಮ್ ತುತ್ತೂರಿ. ನಿಮ್ಮಿರೋ ಆಪ್ಷನ್ಸ್: ಎ ಕಾಸಿಗೆ ಕೊಂಡನು, ಬಿ ಬಣ್ಣದ ತಗಡಿನ, ಸಿ ಕಸ್ತೂರಿ, ಡಿ ತುತ್ತೂರಿ. ಟೈಮ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲು ಬಿ ಬಣ್ಣದ ತಗಡಿನ, ನಂತರ ಡಿ ತುತ್ತೂರಿ, ಆಮೇಲೆ ಎ ಕಾಸಿಗೆ ಕೊಂಡನು, ಸಿ ಕಸ್ತೂರಿ. ಸರಿಯಾದ ಕ್ರಮವಾದ BDAC ಅನ್ನ ಎಷ್ಟು ಜನ ಕೊಟ್ಟಿದ್ದಾರೆ ನೋಡೋಣ. 5 ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಉಮಾ. ಕಂಗ್ರಾಚುಲೇಷನ್ಸ್. ಯಾವೂರದು? ಶಿವಮೊಗ್ಗ. ರೈಟ್, ಶಿವಮೊಗ್ಗದಿಂದ ಉಮಾ ಅವರು ಬಂದಿದ್ದಾರೆ. ಹೇಗೆ ಆಡ್ತಾರೆ, ಅವರ ಕನಸುಗಳು ನನಸಾಗುತ್ತಾ ನೋಡೋಣ. ಒಂದು ಸಣ್ಣ ವಿರಾಮದ ನಂತರ ಪ್ಲೀಸ್ ಟೇಕ್ ಅ ವೆರಿ ವೆರಿ ಶಾರ್ಟ್ ಬ್ರೇಕ್. ಕಾಸ್ಟ್ಯೂಮ್ ಡಿಸೈನರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಹೇಗಿದೆ? ಚೆನ್ನಾಗಿದೆ ಸರ್. 3 ವಾರದಿಂದಾನು ನೋಡ್ತಾ ಇದ್ದೀನಿ. ಡೈಲಿ ನಾನು ನೋಡೋ ಕಾರ್ಯಕ್ರಮಗಳೆಲ್ಲ ಮೇನ್ ನೀವು ಕಾಸ್ಟ್ಯೂಮ್ ಯಾವ ತರ ಮಾಡಿದೀರಾ ಅಂತಾನೆ ನೋಡೋದು. ಸಜ್ಜನರೇ, ಸುಶೀಲರೇ, ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿಗೆ ಕೋಟಿ ಕೋಟಿ ಸ್ವಾಗತ. ನಮ್ಮ ಹಾಟ್ ಸೀಟಲ್ಲಿ ಕೂತಿದ್ದಾರೆ ಉಮಾ ಅವರು. ನಮಸ್ಕಾರ. ಇವರಿಗೆ 44 ವರ್ಷ, PUC ಓದಿದ್ದಾರೆ, ಓನ್ ಬಿಸ್ನೆಸ್ ನಡೆಸ್ತಾರೆ, ಕಾಸ್ಟ್ಯೂಮ್ ಡಿಸೈನರ್ ಅಂತ. ನೀವು? ನಾನು ಎಲ್ಲ ಸ್ಕೂಲ್ ಮಕ್ಕಳಿಗೆ, ಆಮೇಲೆ ಸ್ಟೇಡಿಯಮಲ್ಲಿ ನಡೀತಿರ್ತಕ್ಕಂಥ ಎಲ್ಲ ನೃತ್ಯಗಳಿಗೆಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಡ್ರೆಸ್ಗಳನ್ನು ರೆಡಿ ಮಾಡಿ ಬಾಡಿಗೆ ಕೊಡೋ ಬಿಸ್ನೆಸ್ ನಂದು. ಕಾಸ್ಟ್ಯೂಮ್ ಡಿಸೈನರ್, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಹೇಗಿದೆ? ಚೆನ್ನಾಗಿದೆ ಸರ್. 3 ವಾರದಿಂದಾನು ನೋಡ್ತಾ ಇದ್ದೀನಿ. ಡೈಲಿ ನಾನು ನೋಡೋ ಕಾರ್ಯಕ್ರಮಗಳೆಲ್ಲ ಮೇನ್ ನೀವು ಕಾಸ್ಟ್ಯೂಮ್ ಯಾವ ತರ ಮಾಡಿದೀರಾ ಅಂತಾನೆ ನೋಡೋದು. ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ. ಅವ್ರು ಏನು ಕೊಡ್ತಾರೋ ಅದ್ರಲ್ಲಿ ಹ್ಯಾಂಗರ್ ಆಗ್ತಿಲ್ಲ, ಆ ಥರ ಹ್ಯಾಂಗರ್ ಥರ ಹಾಕೊಂಡ್ಬರ್ತೀನಿ ಅಷ್ಟೇ. ನಾನು ಹುಡುಗರಿಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಅಂದ್ರೆ ಯಾವುದು? ಈ ರಿಪಬ್ಲಿಕ್ ಡೇ ಫಂಕ್ಷನ್ ಹತ್ರನ? ಸ್ಕೂಲ್ ಯೂನಿಯನ್ ಡೇಗಳದೆಲ್ಲ ನಡೆಯುತ್ತಲ್ಲ ಸರ್, ಅದ್ರದ್ದೆಲ್ಲಾನು ಫುಲ್ ಸ್ಕೂಲ್ಗಳಿಗೆ ಆರ್ಡರ್ ತಗೊಂಡು ಸಪ್ಲೈ ಮಾಡ್ತೀನಿ. ನೀವು ಶಿವಮೊಗ್ಗದವರು. ನಾನು ಲಾಸ್ಟ್ ಟೈಮ್ ಬೆಂಗಳೂರವ್ರು ಬಂದಾಗ ಅದನ್ನೇ ಕೇಳಿದ್ದೆ, ನಿಮಗೂ ಅದನ್ನೇ ಕೇಳ್ತೀನಿ. ಶಿವಮೊಗ್ಗ ಯಾಕೆ ಇಷ್ಟ?
ಎಲ್ಲೂ ಸಿಗಲಾರದಂಥ ವಿಷಯ ಶಿವಮೊಗ್ಗದಲ್ಲಿ ಏನು ಸಿಗುತ್ತೆ? ಸರ್, ಶಿವಮೊಗ್ಗದಲ್ಲಿ ಕಷ್ಟದಲ್ಲಿ ಇದ್ದಾಗ ಜನ ಸಹಾಯ ಮಾಡಿ ಇವತ್ತಿಗೆ ಈ ಲೆವೆಲಿಗೆ ನನಗೆ ಬೆಳೆಸಿದ್ದಾರೆ ಅಂದರೆ ಅದಕ್ಕೆ ನಂಗೆ ಶಿವಮೊಗ್ಗ ತುಂಬ ಇಷ್ಟ. ವಾವ್. ನಿಮಗೆ ಫೇವರೇಟ್ ಜಾಗ ಯಾವುದು ಶಿವಮೊಗ್ಗಲ್ಲಿ? ಜೋಗ ಒಂದು ಹೋಗ್ತೀನಿ ಸರ್. ಜೋಗ ಇಷ್ಟ ನಿಮಗೆ? ಅಲ್ಲೊಂದು ಇಡೀ ಚಿತ್ರ ಮಾಡಿದೆ ನಾನು, ಜೋಗ್ ಫಾಲ್ಸ್ ಅನ್ನೋ ಚಿತ್ರದಲ್ಲಿ ಒಂದು ಹಾಡಿನ ಸನ್ನಿವೇಶ. ಹಲವು ಸಲ ಅಲ್ಲಿ ಹಲವು ಚಿತ್ರಗಳನ್ನ ಚಿತ್ರೀಕರಣ ಮಾಡಿದ್ದೀವಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿ, ರೈಟ್? ಉಮಾರ್ ಬಗ್ಗೆ ಒಂದು ಸಣ್ಣ ಸಿನಿಮಾ ಮಾಡಿದ್ದೀವಿ, ಆ ಸಿನಿಮಾ ನೋಡ್ಕೊಂಬೋಣ. ನನ್ನ ಹೆಸರು ಉಮಾ ವೆಂಕಟೇಶ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಮಾಡ್ತಾ ಇರೋದು ಕಾಸ್ಟ್ಯೂಮ್ ಬಿಸ್ನೆಸ್ಸು, ಕಾಸ್ಟ್ಯೂಮ್ ರೆಂಟಿಗೆ ಕೊಡೋ ಬಿಸ್ನೆಸ್ಸನ್ನು ನಾನು ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮದು ಲೇಡೀಸ್ ಐಟಮ್ ಶಾಪ್ ಇದೆ ಕೆಳಗಡೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಮೆಹಂದಿ ಹಾಕ್ತೀನಿ, ಆಮೇಲೆ ಟೈಲರಿಂಗ್ ಮಾಡ್ತೀನಿ, ರಂಗೋಲಿಯನ್ನು ಹಾಕ್ತೀನಿ. ಗಿನ್ನಿಸ್ ದಾಖಲೆಗೋಸ್ಕರ ಕುಚಿಪುಡಿ ಡ್ಯಾನ್ಸನ್ನು ಮಾಡಿದರು. ಅದರ ಕಾಸ್ಟ್ಯೂಮನ್ನು ಸಹ ನಾನೇ ತಯಾರಿಸಿ ಕೊಟ್ಟು ಗಿನ್ನಿಸ್ ದಾಖಲೆಯಲ್ಲಿ ವಸ್ತ್ರ ವಿನ್ಯಾಸಕಿ ಅಂತ ಸೇರ್ಪಡೆಯಾಗಿದೆ. ಅದು ಮತ್ತು ಲಿಮ್ಕಾ ದಾಖಲೆಗೂ ಕೂಡ ಸೇರ್ಪಡೆಯಾಗಿದೆ. ನಾನು ಮದುವೆ ಆಗಿ ಬಂದಾಗ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಗಲಾಟೆ ಆಗ್ತಾ ಇತ್ತು. ಹೊರಗಡೆ ಸಮಾಜದಲ್ಲಿ ಹೋಗಬೇಕು ಅಂದರೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಅದಕ್ಕೆ ನಾವೇ ಹೊರಗಡೆ ಬಂದು ಸ್ವಂತ ದುಡಿದು ಯಾಕೆ ಮುಂದೆ ಮಕ್ಕಳಿಗೆ ಒಂದು ಹಂತಕ್ಕೆ ತರಬಾರ್ದು ಅಂತ ಡಿಸೈಡ್ ಮಾಡಿ ನಾವು ಮನೆ ಬಿಟ್ಟು ಹೊರಗೆ ಬಂದ್ವಿ. ನಾನು 1 ಕೋಟಿ ಗೆದ್ದರೆ ನನ್ನ ಬಿಸ್ನೆಸ್ಸಿಗೆ ಮೊದಲು ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಬಂದ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಬಂದ ಪ್ರಾಫಿಟಲ್ಲಿ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್. ಏನದು ಗಿನ್ನಿಸ್ ದಾಖಲೆ? 2014 ಕಂಠೀರವ ಸ್ಟೇಡಿಯಂಲ್ಲಿ ನೂಪುರ ಆರ್ಟ್ ಅಕಾಡೆಮಿಯವರು ಕುಚಿಪುಡಿ ನೃತ್ಯವನ್ನು ಮಾಡಿದ್ರು. 1050 ಮಕ್ಕಳು. ಅದ್ರದ್ದು ಬೇಕಾಗಿರ್ತಕ್ಕಂಥ ಕಾಸ್ಟ್ಯೂಮನ್ನು ನಾನು ತಯಾರಿಸಿ ಕೊಟ್ಟೆ. ಅದಕ್ಕೆ ನನಗೆ ವಸ್ತ್ರ ವಿನ್ಯಾಸಕಿ ಅಂತ ಗಿನ್ನಿಸ್ ರೆಕಾರ್ಡಲ್ಲಿ ಸೇರ್ಪಡೆ ಮಾಡಿದ್ರು. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಸರಿ, ಆಟ ಶುರು ಮಾಡೋಣ ಸರ್. ಗೊತ್ತೇ ಇದೆ ರೂಲ್ಸ್, ಶಾರ್ಟ್ ಹೇಳ್ಬಿಡ್ತೀನಿ. 15 ಪ್ರಶ್ನೆಗಳು, 3 ಲೈಫ್ ಲೈನ್ಸ್, 2 ಜಗಲಿಕಟ್ಟೆ, 1 ಕೋಟಿ ರೂಪಾಯಿ 1 ಗಂಟೆಯಲ್ಲಿ. ರೆಡಿನಾ? ರೈಟ್. ನಿಮ್ ಜೊತೆ ಯಾರು ಬಂದಿದ್ದಾರೆ ನಮಗೆ ಪರಿಚಯ ಮಾಡ್ಕೊಡಿ. ನಮ್ಮ ಮನೆಯವರು ಬಂದಿದ್ದಾರೆ, MN ವೆಂಕಟೇಶ್ ಅಂತ. ನಮಸ್ಕಾರ ವೆಂಕಟೇಶ್ ಅವರೇ. ನಮಸ್ತೆ ಸರ್. ನನ್ನ ಮಗ MV ಆದಿತ್ಯ. ಹಾಯ್ ಆದಿತ್ಯ. ಅವ್ನು ನನ್ನ ಜೊತೆ ಕಾಸ್ಟ್ಯೂಮ್ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಸರ್ ಈಗ. ನನ್ನ ಮಗಳು ವರ್ಷ BCom ಸೆಕೆಂಡ್ ಇಯರ್ ಮುಗಿಸಿದಾಳೆ ಈಗ. ಓದ್ತಾ ಇದ್ದೀರಾ? ಓಕೆ, ಶುರು ಮಾಡೋಣ. ಬುದ್ಧಿವಂತಿಕೆ ಇದ್ರೆ ಫಾರ್ಚೂನ್. ಸರ್ವಶಕ್ತಿಗಳು ನಿಮ್ ಜೊತೆಗಿರ್ಲಿ. ಆಡಿ ಆಗಿ ಕನ್ನಡದ ಕೋಟ್ಯಾಧಿಪತಿ. ₹1000 ಮೊದಲನೇ ಪ್ರಶ್ನೆ ಇದು. ಪರಂಪರಾಗತವಾಗಿ ಬಂದ ಮನೆತನದ ಉದ್ಯೋಗವನ್ನು ಏನೆಂದು ಕರೆಯುತ್ತಾರೆ? ವಿಚ್ ಆಫ್ ದೀಸ್ ಮೀನ್ಸ್ ಅ ಹೆರಿಡಿಟರಿ ಪ್ರೊಫೆಷನ್ ಪ್ರಾಕ್ಟಿಸ್ಡ್ ಬೈ ಅ ಫ್ಯಾಮಿಲಿ? ನಿಮಗೆ ಆಪ್ಷನ್ಸ್: ಎ ಕುಲಕರ್ಣಿ, ಬಿ ಕುಲಪತಿ, ಸಿ ಕರಕುಶಲ, ಡಿ ಕುಲಕಸುಬು. ಸರ್, ಡಿ ಕುಲಕಸುಬು ಲಾಕ್ ಮಾಡಿ. ಲಾಕ್ ಮಾಡಲಾ? ಸರಿ ಸರ್. ಕಡೆ ಉತ್ತರನ? ಕಡೆ ಲಾಕ್ ಡಿ ಕುಲಕಸುಬು ಪ್ಲೀಸ್. ಸರಿಯಾದ ಉತ್ತರ. ₹1000 ನಿಮ್ದಾಯ್ತು. ನಿಮ್ದು ಏನು ಫ್ಯಾಮಿಲಿ ಬಿಸ್ನೆಸ್ ಆಯ್ತು ನಿಮ್ದು ಕಾಸ್ಟ್ಯೂಮ್ ಡಿಸೈನಿಂಗ್ ಅನ್ನೋದು? ಇಲ್ಲ ಸರ್, ನಾನು ನಮ್ಮ ತಂದೆ ಮನೆಯಲ್ಲೆಲ್ಲ ಜಾಬ್ ಅಲ್ಲಿ ಇರೋದು. ನಾನು ಮದುವೆ ಆಗಿ ಬಂದ ನಂತರ ನಮ್ಮ ಮನೆಯವ್ರ ಸಪೋರ್ಟ್ ಇಂದ ನಾನು ಬಿಸ್ನೆಸ್ ಇಳಿದಿರೋದು. 20 ವರ್ಷ ಆಯ್ತು ನಾನು ಬಿಸ್ನೆಸ್ ಮಾಡ್ಲಿಕ್ಕತ್ತು. ಅಂದ್ರೆ ವಸ್ತ್ರಗಳೆಲ್ಲ ಬಾಡಿಗೆ ಕೊಡ್ತೀರಿ ಅಂತ? ಹೌದು ಸರ್, ಬಾಡಿಗೆ ಕೊಡೋದು. ಮೊದಲು ಬಟ್ಟೆ ವ್ಯಾಪಾರದ ಜೊತೆಗೆ ಇದು ಶುರು ಮಾಡಿದೆ 20 ವರ್ಷದ ಹಿಂದೆ. ನಮ್ಮ 20 ವರ್ಷದ ಹಿಂದೆ ನಮ್ಮ ಊರಲ್ಲಿ ಜ್ಞಾನದೀಪ ಅನ್ನೋ ಸ್ಕೂಲ್ ಓಪನ್ ಆಯ್ತು. ಅವಾಗ ಅವ್ರ ಕಾಸ್ಟ್ಯೂಮ್ ಬೇಕಾಗಿತ್ತು. ಅವಾಗ ಅವ್ರು ಬಂದು ನಾವು ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಈ ಕಾಸ್ಟ್ಯೂಮ್ ಅನ್ನ ನೀನ್ ಕೊಡಬಹುದು, ನೀನ್ ತಯಾರಿಸಿ ಕೊಡು ಅಂತ ಅಲ್ಲಿ ಹೆಡ್ ಮಿಸ್ ವಾಣಿ ಮಿಸ್ ಅಂತ ಇದ್ದಾರೆ, ಅವ್ರು ನನಗೆ ಸಪೋರ್ಟ್ ಮಾಡಿ ನ್ಯಾಷನಲ್ ಲೀಡರ್ಸ್ ಡ್ರೆಸ್ಗಳನ್ನ ತಯಾರಿಸಿದ್ರು ಅವಾಗ. ಆಮೇಲೆ ಅದೇ ಬಿಸ್ನೆಸ್ ಅವರು ಆ ವರ್ಷದ ಯೂನಿಯನ್ ಡೇಗೆ ನನ್ನ ಹತ್ರನೇ ಕಾಸ್ಟ್ಯೂಮನ್ನು ಆರ್ಡರ್ ಕೊಟ್ಟು ತಗೊಂಡ್ರು. ಅದು ಹಾಗೆ ಬೆಳೀತಾ ಬೆಳೀತಾ ಈಗ ಶಿವಮೊಗ್ಗ ಜಿಲ್ಲೆ ಅಲ್ಲದೆ ಹೊರಗಡೆ ಎಲ್ಲ ಜಿಲ್ಲೆಗಳಿಗೂ ಬೆಂಗಳೂರಿಗೂ ಸಹ ಕಳಿಸ್ಕೊಡ್ತೀನಿ ಸರ್. ಯಾವ ಥರ ಕಾಸ್ಟ್ಯೂಮ್ಸ್ ಜಾಸ್ತಿ ಜನ ಕೇಳೋದು ನಿಮ್ಮ ಹತ್ರ? ನಮ್ಮಲ್ಲಿ ಜಾನಪದ ನೃತ್ಯಕ್ಕೆ ಬೇಕಾಗಿರ್ತಕ್ಕಂಥ ಕಾಸ್ಟ್ಯೂಮ್ಗಳು ಕೇಳ್ತಾರೆ ಸರ್, ಮತ್ತು ಗ್ರೂಪ್ ಡ್ಯಾನ್ಸ್ಗಳಿಗೆಲ್ಲ. ಗ್ರೂಪ್ ಡ್ಯಾನ್ಸ್. ಆಮೇಲೆ ಜನವರಿ 26 ಮತ್ತು ಆಗಸ್ಟ್ 15ಕ್ಕೆ ಸ್ಟೇಡಿಯಂ ಅಲ್ಲಿ 500,000 ಮಕ್ಕಳೆಲ್ಲ ಮಾಡ್ತಾರಲ್ಲ, ಅವಾಗ ಅದಕ್ಕೆ ರಿಪಬ್ಲಿಕ್ ಡೇಗೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಲೀಡರ್ಸ್ ಆ ತರದ್ದೆಲ್ಲ ಕಾಸ್ಟ್ಯೂಮ್ಗಳನ್ನ ಐತಿಹಾಸ ವ್ಯಕ್ತಿಗಳ ಕಾಸ್ಟ್ಯೂಮ್ ಕೊಡ್ತೀವಿ ಸರ್. ಬಹಳ ವಿಚಿತ್ರವಾದ ಕಾಸ್ಟ್ಯೂಮ್ ಡಿಸೈನ್ ಯಾರ ಕೇಳಿದಾರ? ವಿಚಿತ್ರವಾಗಿ ಕೇಳಿಲ್ಲ ಸರ್, ಆ ಥರದ್ದೇನು ಬಂದಿಲ್ಲ. ವಿಚಿತ್ರ ಅಂದ್ರೆ ಇದು ದೇವದ ತರದ್ದು ಆ ಥರದ್ದು ಕೇಳ್ತಾರೆ. ಬ್ಲ್ಯಾಕ್ ಗೌನ್ ತರ ಡ್ರೆಸ್ ಅದೆಲ್ಲ ತಯಾರಿಸ್ಕೊಡ್ತೀವಿ. ಅವ್ರ ಮುಖಕ್ಕೆಲ್ಲ ಪೇಂಟ್ ಅದೆಲ್ಲ ಅವ್ರು ಮಾಡ್ಕೊತಾರೆ. ಸೊ ನಿಮ್ಮ ಮಕ್ಕಳು ಈಗ ಬಿಸ್ನೆಸ್ ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರಿ. ವೆರಿ ನೈಸ್, ಗುಡ್ ಲಕ್ ಟು ಯು ಮ್ಯಾನ್. ರೈಟ್,
ಮುಂದುವರ್ಸೋಣ. ಎರಡನೇ ಪ್ರಶ್ನೆ ನಿಮಗೆ ನೀಡುತ್ತೆ 2,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ತೆಂಗಿನಕಾಯಿಯನ್ನು ತುರಿಯಲು ಬಳಸುವ ಸಾಧನ ಯಾವುದು? ವಾಟ್ ಇಸ್ ದ ಟೂಲ್ ಯೂಸ್ ಟು ಸ್ಕ್ರೇಪ್ ಕೋಕೋನಟ್ಸ್ ನೋನ್ ಆಸ್? ನಿಮಗಿರೋ ಆಪ್ಷನ್ಸ್: ಎ ಈಳಿಗೆ ಮಣೆ, ಬಿ ಲಟ್ಟಣಿಗೆ, ಸಿ ಜರಡಿ, ಡಿ ಸೂಜಿ. ಸರ್ ಎ ಈಳಿಗೆ ಮಣೆ ಲಾಕ್ ಮಾಡಿ. ಈಳಿಗೆ ಮಣೆ ಲಾಕ್ ಮಾಡ್ಲಾ? ಲಾಕ್ ಎ ಈಳಿಗೆ ಮಣೆ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. ಮೂರನೇ ಪ್ರಶ್ನೆ ನಿಮಗೆ ನೀಡುತ್ತೆ 3,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಇವುಗಳಲ್ಲಿ ಕರ್ನಾಟಕ ಸರ್ಕಾರಿ ಕಾರ್ಖಾನೆಯಿಂದ ತಯಾರಾಗುವ ಸಾಬೂನಿನ ಹೆಸರೇನು? Which of these brands of soap is made by a factory under the government of Karnataka? Your options: A Lifebuoy, B Mysore Sandal, C Medimix, D Hammam. Sir B Mysore Sandal. Lock madla? Lock B Mysore Sandal please. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್. 1916 ಮೈಸೂರ್ ಸ್ಯಾಂಡಲ್ ಆಯಿಲ್ ಫ್ಯಾಕ್ಟರಿ ಶುರುವಾಯಿತು. ಬಟ್ 1980 ಕರ್ನಾಟಕ ಸರ್ಕಾರ ಆಡಳಿತಕ್ಕೆ ಸೇರ್ಕೊಳ್ತು. ಹಾಗಾಗಿ ಮೈಸೂರ್ ಸ್ಯಾಂಡಲ್ ಇಸ್ ಗವರ್ಮೆಂಟ್ ಓನ್ಡ್. ನಿಮ್ಮ ಉತ್ತರ ಸರಿಯಾಯಿತು. 3,000 ರೂಪಾಯಿಗಳನ್ನ ಗಳಿಸಿದ್ರಿ. ನಾಲ್ಕನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಅದಕ್ಕೆ ಮುಂಚೆ ನಿಮ್ಮನ್ನ ಮನೆಯವರು, ಅಕ್ಕಪಕ್ಕ ಮನೆಯವರೆಲ್ಲ ಮಿನಿಸ್ಟರ್ ಉಮಾ ಅಂತ ಕರೀತಾರಂತಲ್ಲ, ಯಾಕೆ? ತಾಯಿ ಮನೆಯಲ್ಲಿ ಎಲ್ಲರೂ ಮಿನಿಸ್ಟರ್ ಅಂತ ಕರೀತಾರೆ. ಯಾಕೆ ಕಾರಣ ಏನು? ಚಿಕ್ಕವಳಿದ್ದಾಗ ಮನೆಯಿಂದ ಎಲ್ಲಾದ್ರೂ ಹೋಗ್ಬಿಡ್ತಿದ್ದೆ, ಬೇಗ ಮನೆಗೆ ಬರ್ತಿರ್ಲಿಲ್ಲ. ನಮ್ಮಮ್ಮ ನಮ್ಮ ಅಣ್ಣನಿಗೆ ಹೋಗಿ ಅವಳೆಲ್ಲೋ ಹೋಗಿದ್ದಾಳೆ ಹುಡುಕೊಂಬ ಅಂತ ಹೇಳಿದಾಗ ಮಿನಿಸ್ಟರ್ ಎಲ್ಲಿ ಹೋದ್ಲೋ ಏನೋ ಗೊತ್ತಿಲ್ಲ, ನನಗೆ ಹುಡುಕ್ಲಿಕ್ಕೆ ಕಳಿಸ್ತೀರಿ ಅಂತ ಅವನು ಬೈದು ನನಗೆ ಹುಡುಕ್ಲಿಕ್ಕೆ ಬರ್ತಾ ಇದ್ದ. ಈಗಲೂ ಸಹ ಅವ್ನು ಮಿನಿಸ್ಟರ್ ಅಂತಾನೆ ಹೇಳ್ತಾನೆ. ಎಲ್ಲಾದ್ರೂ ನಾನು ಹೋದ್ರೆ ಮೊದ್ಲಿಂದ ಸಣ್ಣವಳಿದ್ದಾಗಿಂದನೂ ಹೀಗೆ ಇವಳು ಎಲ್ಲೆಲ್ಲಾದ್ರೂ ಹೋಗ್ತಾಳೆ, ಈಗಲೂ ಹೋಗ್ತಾಳೆ, ಮಿನಿಸ್ಟರ್ ಎಲ್ಲಿ ಹೋಗಿದ್ದಾಳೆ ಏನೋ ಅನ್ಕೊಂತಾನೆ ಬರ್ತಾನೆ ಅವ್ನ ಮನೆಗೆ. ರೈಟ್. ಯಜಮಾನ್ರೇನು ಹೇಳಕ್ಕೆ ಬರ್ತಿದ್ದಾರೆ? ನಾವು ಭಾಳ ಅನ್ಯೂನ್ಯತೆ ಜೀವನದಲ್ಲಿದ್ದೀವಿ. ಆಕೆ ಹೇಳಿದ್ದು ನಮ್ಮ ಮನೆಯಲ್ಲಿ, ಆಕೆ ಅವ್ರ ಅಣ್ಣಂದ್ರು ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಮನೆಯಲ್ಲಿದ್ದಾಗ ಆಕೆ ನಾವು ಒಟ್ಟು ಕುಟುಂಬದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಆಕೆಗೆ ಯಾವುದೇ ಥರ ಸ್ವತಂತ್ರ ಇರಲಿಲ್ಲ. ಪರಿಪೂರ್ಣವಾದಂಥ ಸ್ವತಂತ್ರ ಆಕೆಗೆ ಇರಲಿ ಅಂತ ಹೇಳಿ ನಾನು ಮನೆ ಬೇರೆ ಮಾಡಿದ ಮೇಲೆ ಆಕೆಗೆ ಮನೆಯ ಜವಾಬ್ದಾರಿ, ವ್ಯವಹಾರದ ಜವಾಬ್ದಾರಿ, ಪರಿಪೂರ್ಣವಾದಂಥ ನಮ್ಮ ಕುಟುಂಬದ ಜವಾಬ್ದಾರಿನೂ ನಿಭಾಯಿಸೋದಕ್ಕೆ ಆಕೆಗೆ ಕೊಟ್ಟಿದ್ದೀನಿ. ಸರ್ಕಾರದಲ್ಲಿ ಯಾವ ಪೋರ್ಟ್ಫೋಲಿಯೋ ಕೊಟ್ಟಿದ್ದೀರಾ? ಹೋಮ್ ಮಿನಿಸ್ಟರ್. ಮನೆಯಲ್ಲಿ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀವಿ. ಹೌದೇನೋ? ಓಕೆ, ಈ ಮಾತುಕತೆ ಮುಂದುವರ್ಸೋಣ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ನಿಮಗೆ ನೀಡುತ್ತೆ 5,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಹೆಬ್ಬುಲಿ ಚಿತ್ರದಲ್ಲಿ ನಟ ಸುದೀಪ್ ಅವರು ಯಾವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ? ವಾಟ್ ರೋಲ್ ಇಸ್ ಸುದೀಪ್ ಪೋರ್ಟ್ರೇಡ್ ಇನ್ ದ ಫಿಲ್ಮ್ ಹೆಬ್ಬುಲಿ? ನಿಮಗಿರೋ ಆಪ್ಷನ್ಸ್: ಎ ರೌಡಿ, ಬಿ ವ್ಯಾಪಾರಿ, ಸಿ ಯೋಧ, ಡಿ ವೈದ್ಯ. ಸಿ ಯೋಧ ಸರ್. ಲಾಕ್ ಮಾಡಿ. ಲಾಕ್ ಮಾಡ? ಲಾಕ್ ಸಿ ಯೋಧ ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್ಸ್, ವೆಲ್ ಪ್ಲೇಡ್. ಮುಂದಿನ ಪ್ರಶ್ನೆ ನಿಮಗೆ ನೀಡುತ್ತೆ 10,000 ರೂಪಾಯಿಗಳನ್ನ. ಆ ಪ್ರಶ್ನೆ ಇದು: ಹಿಂದೂ ಪುರಾಣಗಳ ಪ್ರಕಾರ ಒಟ್ಟು ಎಷ್ಟು ದಿಕ್ಪಾಲಕರು ದಿಕ್ಕುಗಳನ್ನು ಪಾಲಿಸುತ್ತಾರೆ? According to Hindu mythology, how many Dikpalakas guard the different directions of the world? Nimira options: A 6, B 8, C 12, D 16. ಸರ್ ಬಿ 8 ಅಷ್ಟು ದಿಕ್ಪಾಲಕರು. ಲಾಕ್ ಮಾಡಿ ಸರ್. ಲಾಕ್ ಮಾಡಲಾ? ಲಾಕ್ ಬಿ 8 ಪ್ಲೀಸ್. ಸರಿಯಾದ ಉತ್ತರ. ಕಂಗ್ರಾಚುಲೇಷನ್. ಸರಿಯಾದ ಉತ್ತರಕ್ಕೆ ಒಂದು ಮುಗುಳ್ನಗೆ ಬರಬೇಕು, ಬಂದಿದೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು 10,000 ರೂಪಾಯಿಗಳನ್ನ ಗಳಿಸಿದಿರಿ. 6ನೇ ಪ್ರಶ್ನೆ ನಿಮಗೆ ನೀಡುತ್ತೆ 20,000 ರೂಪಾಯಿಗಳನ್ನ. ಸರ್ ನೀವು ನಮ್ಮ ಶಿವಮೊಗ್ಗ ಯಾವಾಗಾದ್ರೂ ಬಂದಿದ್ದೀರಾ ಸರ್? ಎಷ್ಟು ಸಲ ಬಂದಿದ್ದೀರಿ ನಾವು? ಸಿನಿಮಾ ಹೀರೋ ಹೀರೋಯಿನ್. ಹೌದು, ನಾವು ಮಾಡ್ತಾ ಇದ್ದಿದ್ದಲ್ಲ ಆವಾಗ ಬರೀ ಲವ್ ಸ್ಟೋರೀಸು. ಒಂದು ಹುಡುಗಿನ ಲವ್ ಮಾಡಬೇಕು, ಇನ್ನೊಬ್ಬ ಹುಡುಗನ ಅದೇ ಹುಡುಗಿನ ಲವ್ ಮಾಡ್ತಾನೆ, ಅವಳನ್ನ ಬಿಟ್ಕೊಡ್ಬೇಕಿತ್ತ ನಾವು ಮಾಡ್ತಿದ್ದು. ಆವಾಗ ಯಾವುದೇ ಲವ್ ಸ್ಟೋರಿ ಮಾಡಿದ್ರು ಡುಯೆಟ್ ಹಾಡಬೇಕಲ್ಲ ಹೀರೋಯಿನ್ ಜೊತೆ. ನಮಗೊಂದು ಬೆಟ್ಟ ಬೇಕು, ಒಂದು ಮರ ಬೇಕು ಸುತ್ತಕ್ಕೆ,
ಇದೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದಿದ್ದು ನಿಮ್ಮ ಮಲೆನಾಡಿನ ಕಡೆ. ಶಿವಮೊಗ್ಗ, ತೀರ್ಥಹಳ್ಳಿ, CK ಎಷ್ಟೊಂದು ಫಿಲ್ಮ್ಸ್ ಮಾಡಿದ್ದೀನಿ ನಾನು. ನಿಮ್ಮ ತೀರ್ಥಹಳ್ಳಿ ಮಧ್ಯಲ ಕ್ಲಾಕ್ ಟವರ್ ಸೆಂಟ್ರಲ್ ರೋಡಲ್ಲಿ ಇದೆಯಲ್ಲ, ಭಾಳ ಇಷ್ಟ ನಮಗೆ. ಇನ್ನೊಂದು ವಿಷಯ ಏನಂದರೆ, ಆ ಟೈಮಲ್ಲಿ ನಾವು ಮುಂಗಾರಿನ ಮಿಂಚು ಒಂದು ಚಿತ್ರ ಮಾಡಿದ್ವಲ್ಲ, ಅದೆಲ್ಲ ತೀರ್ಥಹಳ್ಳಿ ಸುತ್ತಮುತ್ತಾನೆ ಮಾಡಿದ್ದು. ಶಿವಮೊಗ್ಗದಲ್ಲಿ ಆ ತೋಟದಲ್ಲಿ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಒಂದು ವಿಷಯ ಏನು ಅಂದರೆ, ನಾನಾಗ ಮನೆ ಕಟ್ತಾ ಇದ್ದೆ, ನನ್ನ ಫಸ್ಟ್ ಮನೆ. ಈಗ ಮನೆ ಆಗಲಿ, ನಿಮ್ಮ ಚಿತ್ರವಾಗಲಿ, ನಿಮ್ಮ ಬಟ್ಟೆ ಎಲ್ಲವೂ ನಿಮ್ಮನ್ನು ಪ್ರತಿನಿಧಿಸಬೇಕಲ್ವಾ. ಹಾಗೆ ನನ್ನ ನೇಚರ್ ಏನು ಅಂದರೆ, ನನಗೆ ಈ ಟೆಕ್ನಾಲಜಿ, ಗ್ಲೋಬಲ್ ವಿಷಯ, ಗ್ಲೋಬಲ್ ಸಿನಿಮಾಗಳು ಅದು ಒಂದು ಕಡೆ ಇಷ್ಟ. ಇನ್ನೊಂದು ಕಡೆ ನಮ್ಮ ಬೇರುಗಳು, ನಮ್ಮ ಸಾಹಿತ್ಯ, ನಮ್ಮತನ ಇನ್ನೊಂದು ಕಡೆ ಇರಲೇಬೇಕು. ನನ್ನ ವ್ಯಕ್ತಿತ್ವ ಅದು. ನನ್ನ ಮನೇನೂ ಆ ಥರ ಇರಬೇಕು ಅಂತ ನನ್ನ ಆಸೆ. ಹಾಗಾಗಿ ಮನೇನ ಹೇಗೆ ಡಿಸೈನ್ ಮಾಡಬೇಕು ಅಂತ ಆಸೆ ಪಟ್ಟೆ ಅಂದರೆ, ಫ್ರಂಟಲ್ಲಿ ನಮ್ಮ ತನ ಇರಬೇಕು ಅಂತ. ಅದು ನಾನು ನೋಡಿದ್ದು ನಿಮ್ಮ ಊರು ಬಂದಾಗ. ಆ ಶಿವಮೊಗ್ಗಲ್ಲಿ ಏನಾಯಿತು, ಅಲ್ಲೊಂದು ಅಂಗಡಿಯಲ್ಲಿ ಬಿದ್ದೋಗಿರೋ ಮನೆಗಳಿದೆಯಲ್ಲ, ಅಲ್ಲಿಂದ ಕಿಟಕಿಗಳು, ಬಾಗಿಲು, ಕಂಬಗಳು ಅದನ್ನೆಲ್ಲ ಮಾರ್ತಾ ಇದ್ದ. ನಾನು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ಬಂದು, ಈಗ ನಮ್ಮ ಮನೇಲಿರೋದು ಫ್ರಂಟಲ್ಲಿರೋದು ನಿಮ್ಮ ಊರಿನ ಕಂಬಗಳೇ. ಆಮೇಲೆ ನಿಮ್ಮೂರ ಕಂಬ ಇತ್ತು, 2 ಕಂಬ, ಅದನ್ನ ಹಂಗೆ ಚಾಪ್ ಮಾಡಿ ಅದರ ಮೇಲೆ ಈ ತರ ಗ್ಲಾಸ್ ಇಟ್ಟು ಅದನ್ನ ಟೇಬಲ್ ಮಾಡ್ಬಿಟ್ಟಿದ್ದೀನಿ. ಹಾಗಾಗಿ ನಿಮ್ಮೂರಿನ ನೀವು ನಮ್ಮ ಮನೆ ಒಳಗೆ ಬರಬೇಕು ಅಂದ್ರೆ ಮೊದಲು ಶಿವಮೊಗ್ಗ ಆಗಿ ಬಂದು ಆಮೇಲೆ ಒಳಗೆ ಬೆಂಗಳೂರು, ನ್ಯೂಯಾರ್ಕ್ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಶಿವಮೊಗ್ಗ. ಅದು ನೆನಪಾಯ್ತು. ರೈಟ್. ಹಾಗಾಗಿ ಸಂಚಿಕೆಯನ್ನ ಇಲ್ಲಿ ಮುಗಿಸಿ ಅನ್ನೋ ಸೂಚನೆ ಬಂದಿದೆ. ಇದೇ ತರ ನಮ್ಮ ಶಿವಮೊಗ್ಗ ಬಗ್ಗೆ ಮಾತುಗಳು, ಉಮಾ ಅವರ ಸಾಹಸಗಳು, ಪ್ರಶ್ನೆಗಳು, ಉತ್ತರಗಳು ಎಲ್ಲ ಮುಂದುವರಿಯುತ್ತೆ ನಾಳೆ ಇದೇ ಸಮಯಕ್ಕೆ. ನಮ್ಮೆಲ್ಲರಿಗೂ ನಮ್ಮೂರು, ನಮ್ಮ ಭಾಷೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಯಾಕೆ ಕನ್ನಡ ಇಷ್ಟ ಆಗ್ಬೇಕು ಹೇಳಿ? ಅಮ್ಮನ ಲಾಲಿ ಕೇಳಿದ್ದು ಕನ್ನಡದಲ್ಲಿ, ಅಪ್ಪನ ಬೈಗುಳ ಕೇಳಿದ್ದು ಕನ್ನಡದಲ್ಲಿ, ಮೊದಲನೇ ಚಪ್ಪಾಳೆ ನನಗೆ ಸಿಕ್ಕಿದ್ದು ನಾನು ಕನ್ನಡ ಡೈಲಾಗ್ ಹೇಳಿದಾಗ, ಮೊದಲನೇ ಮುತ್ತು ಸಿಕ್ಕಿದ್ದು ಕರ್ನಾಟಕದಲ್ಲಿ. ಈ ಭಾವನಾತ್ಮಕ ವಿಷಯಗಳೇ ನಮ್ಮ ಬದುಕು, ನಮ್ಮ ನೆಲ, ನಮ್ಮ ಭಾಷೆಗೆ ನಮ್ಮನ್ನು ಹತ್ತಿರ ಮಾಡುತ್ತೆ. ಆ ಬದುಕು ಕೊಟ್ಟಿರೋ ಕನ್ನಡ ಮತ್ತು ಕರ್ನಾಟಕಕ್ಕೆ ನಾನು ಚಿರಋಣಿ. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನಗ್ನಗ್ತಾಗಿರಿ. ಶುಭರಾತ್ರಿ. ಸ್ಲೀಪ್ ವೆಲ್. ಐದು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಅತಿ ವೇಗವಾಗಿ ಕೊಟ್ಟವರು ಉಮಾ. ಕಂಗ್ರಾಚುಲೇಷನ್ಸ್. ಯಾವರು ನೀವು? ಶಿವಮೊಗ್ಗ. ತಂದೆಗಿಂತ ನಮಗೆ ನನ್ನ ತಾಯಿನೇ ನಾ ಏನು ಮಾಡಬೇಕು ಅಂದ್ರೆ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದು. ಏನು ಹೇಳ್ತಾರೆ, ಇನ್ ಆಲ್ವೇಸ್ ಒಂಥರ ನನ್ನ ಒಂದೇ ಮಾತಲ್ಲಿ ಹೇಳೋಗಿದ್ರೆ ನನ್ನ ಬೆನ್ನೆಲುಬು. ಸಿಂಪಲ್ ಆಸ್ ದಟ್. ಐ ಥಿಂಕ್ ದಟ್ ಪ್ರಾಬಬ್ಲಿ ಸೇಸ್ ಎವ್ರಿಥಿಂಗ್. ನನ್ನ ಮದುವೆಯಾಗಿ ಬಂದು ಹೊಸದ್ರಲ್ಲಿ ಇವರು ಮನೆ ಶ್ರೀಮಂತರು. ಇವರು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಪ್ರೆಗ್ನೆಂಟ್ ಆದಾಗ ಶ್ರೀಮಂತ ಮಾಡ್ಲಿಕ್ಕೆ ಬಂದಾಗಲೂ ಸಹ ಹೀಗೆ ಗಲಾಟೆ ಆಗಿ ಅವ್ರಿಗೆಲ್ಲರೂ ರಾತ್ರಿ ಹೊರಗೆ ಹಾಕಿದ್ರು ಮನೆಯಿಂದ. ಅವಾಗ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ ಎಲ್ಲ ಕಳೆದು ಬೆಳಗ್ಗೆ ಊರಿಗೆ ಹೋಗಿದ್ರು. ಮಕ್ಕಳಾದ್ಮೇಲೆನೂ ಸಹ ತುಂಬ ಪ್ರಾಬ್ಲಮ್ಸ್ ಮಾಡೋರು. ಒಂದು ಹಾಲಿನ ವಿಷಯಕ್ಕೂ ಗಲಾಟೆ ಶುರು ಆಯಿತು. ನಮ್ಮ ಮಾವ ಹೇಳಿದ್ರು, ನೀನು ಉಟ್ಟು ಬಟ್ಟೆ ಮೇಲೆ 2 ವರ್ಷಕ್ಕೆ ಮತ್ತೆ ವಾಪಸ್ ಬರ್ತೀಯಾ, ನನ್ನ ಮನೆಗೆ ಬಂದು ನನ್ನ ಕಾಲು ಹಿಡಿದು ಬೀಳ್ತೀಯಾ, ಇಲ್ಲ ನನ್ನ ಲೆವೆಲಿಗೆ ಬೆಳೆದು ತೋರಿಸು ಅಂತ ಹೇಳಿದರು. ಅದಕ್ಕೆ ಬೇಡ, ನಾವು ಉಟ್ಟು ಬಟ್ಟೆ ಮೇಲೇ ಹೊರಗೆ ಹೋಗಿ ದುಡಿದು ಮುಂದೆ ಮಕ್ಕಳು ಸಣ್ಣವರಿದ್ದಾರೆ ಒಂದು ಹಂತಕ್ಕೆ ಬರಬಹುದು ಅಂತ ಅವಾಗ ನಾವು ಡಿಸೈಡ್ ಮಾಡಿ ಉಟ್ಟು ಬಟ್ಟೆ ಮೇಲೆ ಹೊರಗೆ ಬಂದಿರೋದು ಸರ್ ನಾವು.